ಗೌರ್ಮೆಂಟಲ್ಲಿ ಜಾಯ್ನ್ ಆಯಿತು. ಅಲ್ಲಿಂದ ಅಕ್ಷಯ ಕಲ್ಪಕ್ಕೆ ಪಕ್ಕದಳ್ಳಿಲಿ ಗೊತ್ತಾಯಿತು ಹಿಂಗೆ ಮಾಡ್ತಾವ್ರೆ ಅಂತ. ಅಕ್ಷಯ ಕಲ್ಪ್ ಹೋದ್ವಿ. ಅಲ್ಲೆಲ್ಲ ನಮಗೆ ಟ್ರೈನಿಂಗ್ ಹೇಳಿದರು, ಈ ಥರ ಮಾಡ್ಬೋದು, BMC ಕೊಡ್ತೀವಿ ಮಾಡಿ ಅಂತ. ಅಲ್ಲಿಂದ 4 ಹಸುಗಳಿಂದ ಒಂದು 10 ಮಾಡಿದೆವು, 10ರಿಂದ 20 ಮಾಡಿದೆವು 2019ರಲ್ಲಿ. ಆಮೇಲೆ ಎಲ್ಲನೂ ಜಾಸ್ತಿ ಮಾಡಿ ನಿಮ್ಗೆ ಒಳ್ಳೇದಾಯಿತು, ಲಾಭ ಉಳಿಯುತ್ತೆ ಅಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾವು ಅಕ್ಷಯ ಕಲ್ಪ್ ಜಾಯಿನ್ ಆದೋ. BMCನೂ ಕೊಟ್ಟರು. ಈಗ 34 ಆಗಿವೆ. 4ರಿಂದ 34 ಆಗಿವೆ. ಓ, ಅಷ್ಟೊಂದು ಏಳಿಗೆ ಆಯ್ತಾ? ಏಳಿಗೆ ಆಯಿತು. ಆದಾಯ ಹೆಂಗಿದೆ ಅಮ್ಮ ಈಗ ಹಸು ಸಾಕಾಣಿಕೆಯಿಂದ? ಆದಾಯ ಬರ್ತಾ ಇದೆ. ದಿವಸ ತಿಂಗಳಿಗೆ ಒಂದು 3 ಲಕ್ಷ ಚಿಲ್ಲರೆ ಸಿಗುತ್ತೆ. ಎಷ್ಟು? 3 ಲಕ್ಷ ಚಿಲ್ಲರೆ. ಒಂದು 200-300 ಲೀಟ್ರ್ ಹಾಲಾಗುತ್ತೆ. 150-150. ಇನ್ನು ಒಂದು ಕರು ಹಾಕವಿದ್ದೇವೆ. ಅದು ಅರ್ಧ ಮೇವು ಹೋದ್ರೂ ಖರ್ಚು ಹೋದ್ರು ಅರ್ಧ ಉಳಿಯುತ್ತೆ. ಇಷ್ಟು ನಾವು ಈ ಅಕ್ಷಯ ಕಲ್ಪದಿಂದಲೇ ಇಂಟಿಗ್ರೇಷನ್ ಮಾಡ್ಕೊಂಡು ಈಗ ಹೊಸದಾಗಿ ಇದನ್ನ ರೆಡಿ ಮಾಡ್ತಾ ಇದೀವಿ. ಇದು ಅಲ್ದಲೆ ಹಸುಗಳು ಜಾಸ್ತಿ ಆಗ್ತಾ ಇದಾವೆ. ಹಸುಗಳು ಜಾಸ್ತಿ ಆಗೋದ್ರಿಂದ ನಾವು ಇಷ್ಟು ಶೆಡ್ಡನ್ನ ಹೊಸದಾಗಿ ಮಾಡ್ತಾ ಇರೋದು. ಇದನ್ನ ನಾವು ಈಗ ಶೆಡ್ಡನ್ನ ಹೊಸದಾಗಿ ಮಾಡಿದ್ವಿ ಸರ್. ನಾವು ಇವತ್ತಿನ ಕೃಷಿನಲ್ಲಿ ಹೈನುಗಾರಿಕೆಯಲ್ಲಿ ಅಕ್ಷಯ ಕಲ್ಪದ ಮಾದರಿಯಲ್ಲಿ ಮಾಡಿದ್ರೆ ಯಾರು ಬೇಕಾದ್ರೂ ಕೃಷಿ ಮಾಡ್ಬೋದು ಸರ್. ಯಾಕೆ ಅಂದ್ರೆ ತೊಂದರೆನೇ ಇಲ್ಲ. ಈ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಹಸು ಸಾಕ್ಬೋದು, 25 ಹಸು ಸಾಕ್ಬೋದು. ಅಮ್ಮ ನಮಸ್ತೆ. ನಮಸ್ತೆ ಸರ್. ಯಾವ ಊರು ತಮ್ಮದು? ತಮ್ಮದು ತೆಂಗನಹಳ್ಳಿ, ನುಗ್ಗೇಳಿ ಹೋಬಳಿ ತೆಂಗನಹಳ್ಳಿ. ಯಾವ ತಾಲೂಕು? ಚನ್ನರಾಯಪಟ್ಟಣ ತಾಲೂಕು. ಚನ್ನರಾಯಪಟ್ಟಣ ತಾಲೂಕು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ. ಈಗ ನೀವು ಎಲ್ಲಿ ಟ್ರೈನಿಂಗ್ ತೊಗೊಂಡ್ರಿ, ಹೆಂಗೆ ಜೀವನ ಕಟ್ಕೊಂಡ್ರಿ? ಫಸ್ಟ್ ಎಷ್ಟಿತ್ತು ಹಸು, ಈಗ ಎಷ್ಟಾಗಿದೆ ಎಲ್ಲ ತೋರಿಸ್ಕೊಡ್ಬೋದಾ? ಓಕೆ. ಹಾಂ, ಎಲ್ಲಿ ಟ್ರೈನಿಂಗ್ ತೊಗೊಂಡ್ರಿ? ಹೆಂಗಿತ್ತಮ್ಮ ಮೊದಲು ಜೀವನ, ಈಗ ಹೆಂಗಾಗಿದೆ? ಮೊದಲು ನಾವು ಗೌರ್ಮೆಂಟ್ ಡೈರಿ ಜಾಯ್ನ್ ಆಯಿತು. ಅಲ್ಲಿಂದ ಅಕ್ಷಯ ಕಲ್ಪಕ್ಕೆ ಪಕ್ಕದಳ್ಳಿಲಿ ಗೊತ್ತಾಯಿತು ಹಿಂಗೆ ಮಾಡ್ತಾವ್ರೆ ಅಂತ. ಅಕ್ಷಯ ಕಲ್ಪ್ ಹೋದ್ವಿ. ಅಲ್ಲೆಲ್ಲ ನಮಗೆ ಟ್ರೈನಿಂಗ್ ಹೇಳಿದರು, ಈ ಥರ ಮಾಡ್ಬೋದು, BMC ಕೊಡ್ತೀವಿ ಮಾಡಿ ಅಂತ. ಅಲ್ಲಿಂದ 4 ಹಸುಗಳಿಂದ ಒಂದು 10 ಮಾಡಿದೆವು, 10ರಿಂದ 20 ಮಾಡಿದೆವು 2019ರಲ್ಲಿ. ಆಮೇಲೆ ಎಲ್ಲನೂ ಜಾಸ್ತಿ ಮಾಡಿ ನಿಮ್ಗೆ ಒಳ್ಳೇದಾಯಿತು, ಲಾಭ ಉಳಿಯುತ್ತೆ ಅಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾವು ಅಕ್ಷಯ ಕಲ್ಪ್ ಜಾಯಿನ್ ಆದೋ. BMCನೂ ಕೊಟ್ಟರು. ಈಗ 34 ಆಗಿವೆ. 4ರಿಂದ 34 ಆಗಿವೆ. ಓ, ಅಷ್ಟೊಂದು ಏಳಿಗೆ ಆಯ್ತಾ? ಏಳಿಗೆ ಆಯಿತು. ಅಂದರೆ ಏನು ಟ್ರೈನಿಂಗ್ ತೊಗೊಂಡ್ರಿ, ಏನೇನೆಲ್ಲ ಹೇಳ್ಕೊಟ್ರು, ಏನೇನೆಲ್ಲ ಬದಲಾವಣೆ ಮಾಡಿದ್ರಿ ನಿಮ್ಮ ಫಾರ್ಮಲ್ಲಿ? ಅವರು ಅದೇ ಸೈಲೇಜ್ ಮೇವು ಹಾಕ್ಬೇಕು, ನಿಮಗೆ ಹಸುಗಳು ಕಟ್ಟಂಗಿಲ್ಲ ಬಿಡಂಗಿಲ್ಲ, ಎಲ್ಲನೂ ನೀವು ಹಿಂಗೆ ಸೆಡ್ ಮಾಡಿದರೆ ಫಾರ್ಮ್ ಮಾಡಿದರೆ ಹಿಂಗೆಲ್ಲನೂ ಮಾಡ್ಕೊಂಡು ನೀವು ಹಸುಗಳು ಬಿಟ್ಕೋಬೋದು. ನಿಮಗೆ ಕೆಲಸ ಹಿಂಸೆ ಆಗಲ್ಲ, ಕಟ್ಟೋದು ಇಟ್ಕೊಂಡು ಹೋಗೋದು ಮೇಯ್ಸೋದೆಲ್ಲನೂ. ಹಿಂಗೆ ಮಿಷಿನಲ್ಲಿ ಹಾಲು ಕರಿಯೋದು, ಕೊಟ್ಟಿಗೆ ವಾಶ್ ಮಾಡೋದೆಲ್ಲ ಮಿಷಿನೆಯ ಅಂತ ಎಲ್ಲ ನಮ್ಗೆ ಹೇಳ್ಕೊಟ್ರು. ಫಸ್ಟ್ ಏನು ಹಿಂಗೆ ಮಾಡ್ತಾ ಇರಲಿಲ್ವಾ ನೀವು? ಎಲ್ಲ ಕೈನಾಗ ತೊಳಿವ, ಹಾಲು ಕರಿವ, ಎಲ್ಲನೂ ಮಾಡಿವ. ಆಗ 10ರಿಂದ 15 ಮಾಡಿ, 15ರಿಂದ 25, ಹಿಂಗೆ 34 ಬಂದವು. ಇವಾಗ ಓಕೆ. ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಇದ್ದೀವಿ. ಇನ್ನೂ ಜಾಸ್ತಿ ಮಾಡಬೇಕು ಅಂತಿದ್ದೀರಿ? ಅದಕ್ಕೆ ಶೆಡ್ ಮಾಡ್ತಾ ಇದ್ವಿ. ಆಮೇಲೆ ಫಸ್ಟ್ ಆಗಿದ್ರೆ ಹಿಂಗೆ ಮಾಡಕ್ ಆಗ್ತಿರ್ಲಿಲ್ಲ, ಸಾಕು ಅನ್ಸಿತ್ತ? ಹಾಂ. ಆಮೇಲೆ ಕೋಳಿ ಮಾಡಿ ಅಂದ್ರು. ಮೊದಲೊಂದು 200 ತಂದಿದ್ದು. ಆಮೇಲೆ ಈಗ ಒಂದು 350 ಮಾಡಿದ್ವಿ. ದಿವಸ 1,000 ಮೊಟ್ಟೆ ಸಿಗ್ತವೆ, 100 ರೂಪಾಯಿ ದುಡ್ಡು ಬರುತ್ತೆ. ಅದೆಲ್ಲನೂ ಮೇಂಟೈನ್ ಮಾಡ್ಕೊಂಡು ನಾವೇ ಮನೆಯವರು, ನಮ್ಮ ಕುಟುಂಬ ಲೇಬರ್ ಇದ್ದಾರೆ, ನಾವೆಲ್ಲ ಕುಟುಂಬದಲ್ಲೆಲ್ಲ ಸೇರ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದೈತೆ. ಅದನ್ನು ಓಕೆ. ಅದು ಕೂಡ ಅಲ್ಲೇ ಟ್ರೈನಿಂಗ್ ಹೇಳ್ಕೊಟ್ಟಿದ್ದ? ಏನೇನು ಹೇಳ್ಕೊಟ್ರಮ್ಮ SP ಅಲ್ಲಿ ಅಕ್ಷಯ ಕಲ್ಪದಲ್ಲಿ? ಕೋಳಿ ಮರಿನ ನಾವೇ ಕೊಡ್ತೀವಿ. ತಿಂಗಳು ಮರಿನ ತಗೊಂಡೋಗಿ ಈ ಥರ ಫೀಡಿಂಗ್ ಮಾಡಿ, ಈ ಥರ ಫಾರಮ್ ಮಾಡಿ, ಈ ಥರ ನೀರು ಎಲ್ಲ ಫೀಡ್ ಮಾಡಿದರೆ ನಿಮಗೆ ಮೊಟ್ಟೆ ಬರುತ್ತೆ, ಅದರಿಂದ ಲಾಭ ಬರುತ್ತೆ. ಇದನ್ನು ಮಾಡ್ತಾ ಇದ್ರಲ್ಲ, ಅದನ್ನು ಮಾಡಿ ಅಂತ ಹೇಳ್ಕೊಟ್ರು ಅವರು. ಅದೇನು ಎಕ್ಸ್ಟ್ರಾ ನಿಮಗೆ ಕೆಲಸ ಅನ್ಸಲ್ವಾ? ಅನ್ಸಲ್ಲ. ಏನೋ ಒಂದು ಅರ್ಧ ಗಂಟೆ ಇದ್ರೊಳಗೆ ಕೆಲಸ. ಬರ್ತೀವಿ, ಮೇವು ಹಾಕ್ತೀವಿ, ನೀರು ಬಿಡ್ತೀವಿ, ಮೊಟ್ಟೆ ತೆಗಿತೀವಿ, ಬರ್ತೀವಿ. 1 ದಿವಸ ಬಿಟ್ಟು 3 ದಿವಸ ಕಂಪ್ಲೀಟ್ ಬಂದು ಮೊಟ್ಟೆ ತಗೊಂಡೋಗ್ತಾರೆ. ಅಕ್ಷಯ ಕಲ್ಪದಲ್ಲಿ ಏನೇನು ಹೇಳ್ಕೊಟ್ರು? ಹಸುಗಳ ಅದೇ ಓಪನ್ ಶೆಡ್ ಮಾಡಿಸಿದ್ರು ಅವರೇ ಬಂದು. ಇದೇನೆ. ಅಲ್ಲಿಂದ ಎಷ್ಟಿದೆ ಸೈಜ್ ಇದು?
ಸೈಜು 80 ಅಡಿನೋ. ಹಾ ಇದು 80 ಅಡಿ. ಫಸ್ಟ್ ಇಲ್ಲೇ ನೀವು ಕೊಟ್ಟಿಗೆ ಇಲ್ಲೇ ಇತ್ತಾ? ಇಲ್ಲ ಮನೆ ಹತ್ರ ಇತ್ತು. ಹ್ಮ್ ಈಗ ಇದು ಓಪನ್ ಶೆಡ್ ಅವರೇ ಹೇಳ್ಕೊಟ್ಟಿದ್ದ? ಅವರೇ ಹೇಳ್ಕೊಟ್ರು ಈ ತರ ಹಸು ಬಿಡ್ಬೇಕು, ಈ ತರ ಮುಗ್ದರ ಏನು ಹಾಕಂಗಿಲ್ಲ, ಮಿಷಿನಲ್ಲಿ ಹಾಲು ಕರಿಬೇಕು, ಎಲ್ಲಾನು ಅವಳೇ ಹೇಳ್ಕೊಟ್ಟಿದ್ದು. ಮನೇಲಿ ಎಷ್ಟು ಜನ ಇದ್ದೀರಾ? ಮನೇಲಿ ನಾವು, ನನ್ನ ಮಗ, ನಾನು, ನನ್ನ ಸೊಸೆ. ಇಲ್ಲೇ ಪಕ್ಕದಲ್ಲಿ ನನ್ನ ತಮ್ಮ ಇದ್ದಾನೆ, ಮಗಳು ಕೊಟ್ಟಿದ್ದೀವಿ. ಅವರು ನಮ್ಗೆ ಇನ್ವಾಲ್ವ್ ಆಗಿ PMC ಎಲ್ಲ ನಡೆಸೋದು, ಒಂದ್ ಹಿಂಗ್ ಕೆಲಸ ಮಾಡಿಕೊಡೋದು. ಅವ್ರು ನಮ್ಮ ತಮ್ಮನೇ ಕೆಲಸ ಮಾಡಿಕೊಡೋದು. ಅವರು ಎಲ್ಲ ಒಟ್ಟಿಗೆ ಮಾಡ್ತಾ ಇದೀವಿ. ಅವರಿಬ್ರು, ನಾವೊಂದ್ 3 ಜನ, ಲೇಬರ್ ಒಬ್ರವ್ರೆ. ಎಲ್ಲ ಸೇರ್ಕೊಂಡು 5 ಬಂದು ಹಾಲು ಕರಿಯೋದು, ಕಸವೆಲ್ಲ ಬಾಚಾಕೋದು. ಬೆಳಿಗ್ಗೆ 8 ಗಂಟೆ ಒಳಗೆಲ್ಲ ಎಲ್ಲ ಮುಗ್ದೋಗುತ್ತೆ. ಮೇವ್ ಹಾಕಿ ಹಾಲು ಕರಿಯೋದು, ಕಸ ಬಚ್ಚೋದು ಎಲ್ಲ ಮುಗ್ದೋಗಿರುತ್ತೆ. ಇದಿನ್ಮೇಲೆ ಕೊಟ್ಟಿಗೆ ತೊಳಿ ಹೇಳೋದು, ಇದೆಲ್ಲ ಇವಾಗ ಮಾಡ್ತಾ ಇದ್ದೀವಿ. ಇದಕ್ಕೆ ಎಕ್ಸ್ಟ್ರಾ ಎಂಪ್ಲಾಯೀಸ್ ಬೇಕಾಗಿಲ್ಲ? ಇಲ್ಲ ಬೇಕಾಗಿಲ್ಲ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಹಸು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಶೆಡ್ ಮತ್ ಮಾಡ್ತಾ ಇದ್ದಾರೆ. ಕರುಗಳು ಸಾಕನ ಎಲ್ಲಾನು, ಪಡ್ಡಿಗಳ. ಆದಾಯ ಹೆಂಗಿದೆ ಅಮ್ಮ ಈಗ ಹಸು ಸಾಕಾಣಿಕೆ ಅಂದ್ರೆ? ಆದಾಯ ಬರ್ತಾ ಇದೆ. ದಿವಸ ತಿಂಗಳಿಗೆ 3 ಲಕ್ಷ ಚಿಲ್ಲರೆ ಸಿಗುತ್ತೆ. ಎಷ್ಟು? 3 ಲಕ್ಷ ಚಿಲ್ಲರೆ. ಒಂದ್ 200-300 ಲೀಟರ್ ಹಾಲಾಗುತ್ತೆ. 150 ಇನ್ನು ಒಂದು ಕರು ಕವಿದೇವೆ. ಅದು ಅರ್ಧ ಮೇವು ಹೋದ್ರೂ ಖರ್ಚಿಗೆ ಹೋದ್ರು ಅರ್ಧ ಉಳಿಯುತ್ತೆ. ನಮ್ಮ ಮಗ ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ಅವನೇ, ಅವನೆಲ್ಲಾನು ಮೇಂಟೆನೆನ್ಸ್ ನೋಡ್ಕೊತಾರೆ. ಹೆಂಗ್ ಮಾಡ್ಬೇಕು ನಾವು ಮಾಡ್ಕೊಂಡಿದೀವಿ. ಅವನು ಫೋನಲ್ಲಿ CC ಕ್ಯಾಮ್ರಾ ಹಾಕ್ಕೊಂಡು ನೋಡ್ತಾನೆ, ಈ ತರ ಮಾಡ್ಬೇಕು, ಈ ತರ ಸೆಟ್ ದೊಡ್ಡದ್ ಮಾಡ್ಬೇಕು, ಎಲ್ಲಾನು ಅವನು ಇದ್ ಮಾಡ್ತಾನೆ. ಈ ಫಸ್ಟ್ ಈ ತರ ಟ್ರೈನಿಂಗ್ ತಗೊಳ್ಳಿದ್ರೆ ಹಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ? ಇಲ್ಲ ಯಾಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ? ಗೊತ್ತಿರ್ಲಿಲ್ವಲ್ಲ ನಮ್ಗೆ. ಹಿಂಗೆ ಕಟ್ಕೊಳ್ಳೋದು, ತೋಟ ಕಿಟ್ಕೊಂಬರೋದು, ಮೇಸೋದು, ಹಿಂಗ್ ಮಾಡ್ಕೊಂಡು ಹಾಲ್ ಕರ್ಕೊಂಡ್ ಕೈಲಿ ಇದ್ದು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರ್ಲಿಲ್ಲ. ಇಷ್ಟ ಜಾಸ್ತಿನೂ ಮಾಡ್ತಾ ಇರಲಿಲ್ಲ ಬಿಡಿ. ಹೆಂಗ್ ಮಾಡಕ್ಕಾಗೋದು? ಮಾಡಕ್ಕಾಗಿರ್ಲಿಲ್ಲ. ಆಗ್ತಲೇ ಇರ್ಲಿಲ್ಲ. ಈಗ ಇನ್ನೂ ಜಾಸ್ತಿ ಮಾಡ್ಬೇಕು ಮಾಡ್ಬೇಕು ಅಂತ. ಇದು ಅಂದ್ರೆ ಸಮಸ್ಯೆ ಆಗಲ್ವಾ ಇಷ್ಟೊಂದು ಜಾಸ್ತಿ? ಇಲ್ಲ ಸಮಸ್ಯೆ ಏನಾಗಿಲ್ಲ. ಈ ರೀತಿ ಸಿಸ್ಟಮ್ ಆಗಿ ಮಾಡಿ ಸಮಸ್ಯೆ ಆಗಿಲ್ಲ. ಕೆಲಸದ ಅವರ್ ಜಾಸ್ತಿ ಇಲ್ಲ ಬೆಳಗ್ಗೆ ಒಂದ 8:30-9 ಗಂಟೆ ಒಳಗೆ ಮುಗಿಸ್ಕೊಂಬಿಟ್ರೆ ಕೆಲಸ ಏನು ಇರಲ್ಲ. ಚೆನ್ನಾಗಿ ನಡೀತೈತೆ. ಇನ್ನೆಲ್ಲ ನಮಗೆ ತಿಳುವಳಿಕೆ ಕೊಡ್ತಾನೆ. ಆರ್ಗ್ಯಾನಿಕ್ ತಿನ್ಬೇಕು, ಮಾಡ್ಬೇಕು, ಬೆಳಿಬೇಕು, ತರಕಾರಿ ಬೆಳಿಬೇಕು, ಹಣ್ಣಿನ ಗಿಡ ಬೆಳಿಬೇಕು ಅಂತ ಹಣ್ಣಿನ ಗಿಡ ಹಾಕ್ಸಾರೆ. ಎಲ್ಲಾನು ಹೇಳ್ಕೊಡ್ತಾರೆ. ಜೇನ್ ಬೆಳಿಬೇಕು. ಆಮೇಲೆ ಮಾಡ್ತಾ ಇದೀವಿ. ನೀವೇ ಕಡ್ಡಿಯ ನೇಪಿಯರ್ ಕಡ್ಡಿ ಬೆಳ್ಕೊಂಡು ಕಡ್ಡಿ ತರದ್, ಮೇವ್ ತರದ್ ಕಡಿಮೆ ಮಾಡಿದ್ರೆ ಇನ್ನೂ ಆದಾಯ ಬರುತ್ತೆ ನಿಮ್ಗೆ. ಅಲ್ಜೋಳ ಕಡ್ಡಿ ತತ್ತೀವಿ ಪೌಡ್ರ್ ಮಾಡ್ಸ್ಕೊಂಡು. ಇಲ್ಲೇ ಪಕ್ಕದಲ್ಲಿ ನೇಪಿಯರ್ ಸೈಲೇಜ್ ನಾವೇ ಬೆಳೆದಿದ್ವಿ. ಬೆಳಿತಾ ಇರ್ಲಿಲ್ಲ, ಅವರೇ ನೆಡ್ಸಿದ್ರು. ಕೊಡ್ತಾ ಇದ್ದ, ಬೆಳಿತಾ ಇದೀವಿ. ಅವರೇ ನೆಡ್ಸಿದ್ರು. ಅವರೇ ಮಾಡಿದ್ರು. ಅವರೇ ಬಂದು ನೆಟ್ಕೊಟ್ಟು ಹೋದ್ರು, ತೋರ್ಸಿ ನಮ್ಗೆ ಟ್ರೈನಿಂಗ್. ನಾವು ಕಟ್ ಮಾಡ್ಕೊಂಬಂದು ಹಾಕ್ತೀವಿ. ಅದು ಒಳ್ಳೆ ಫುಡ್ ಅದಾದ್ಮೇಲೆ ಮತ್ತೆ ಏನ್ ಮಾಡ್ತೀರಾ? ತೆಂಗಿನ ತೋಟ ಇದೆ, ಶುಂಠಿ ಹಾಕ್ತಿವಿ. ಒಂದು ಜಾಸ್ತಿ ಹಾಕಲ್ಲ, 1 ಎಕರೆ ಶುಂಠಿ ಹಾಕಿರ್ತೀವಿ. ಎಲ್ಲ ಮಾಡ್ತೀವಿ. ಆಮೇಲೆ ಜಾಬ್ ಕಟ್ರು ತಂದ್ರು, ಕಡ್ಡಿ ಕಟ್ ಮಾಡಿಕೆಲ್ಲ ನಮ್ಮನೆಲ್ಲ ಸ್ವಂತ ಎಲ್ಲಾನು ಮಾಡಿದ್ವಿ. ಅನುಕೂಲ ಐತಿ. ಈ ಗೊಬ್ಬರ ಕೂಡ ಇದರಿಂದ ಬಹಳ ಗೊಬ್ಬರ ಆಗುತ್ತೆ. ತೋಟಕ್ಕೆಲ್ಲ ಸ್ಲರಿ ಹೊಡಿತೀವಿ. ಗನ್ಲಿಕ್ಕೆ ಮೋಟ್ರ್ ಇಟ್ಕೊಂಡು ಅದು ತೋಟಗಳಿಗೆಲ್ಲ ಗಲ್ಲೆ ಹೊಡಿಯಂಗೆ ಅವರೇ ಹೇಳ್ಕೊಟ್ಟು ಹೋದ್ರು. ವೇಸ್ಟ್ ಮಾಡಂಗಿಲ್ಲ ಹೊಡ್ಕಳಿ ಅಂತ. ಗೊಬ್ಬರ ಅನುಕೂಲ ಆಗುತ್ತೆ. ಅರ್ಧ ನಾವು ಹೊರಗಡೆ ಕೊಟ್ರು ಅರ್ಧ ನಮಗೆ ಯೂಸ್ ಆಗುತ್ತೆ. ನಮ್ಗೆ ಆಗೋಷ್ಟು ಯೂಸ್ ಮಾಡ್ಕೊತೀವಿ. ಇನ್ನು ಮಿಕ್ಕಿದ್ದೆಲ್ಲ ಏನ್ ಮಾಡ್ತೀವಿ? ದಿನ ಒಂದೊಂದು ಟ್ಯಾಕ್ಟರ್ ಸಿಗುತ್ತಲ್ಲ, ಹೊರಗಡೆ ಕೊಡ್ತೀವಿ. ಲಾಭ ಬರುತ್ತೆ. ನಿಮ್ ತೋಟಕ್ಕೆ ಈಲ್ಡ್ ಕೂಡ ಚೆನ್ನಾಗಿ ಆಗ್ತದೆ. ಎಲ್ಲಾನು ಹಾಕ್ಸಿದ್ವಿ. ಅವರೇ ಬಂದು ಮಾಡ್ಸಿ ಹೋದ್ರು. ಬಾಳೆ ಹಾಕ್ಸಿದ್ರು, ಬಾಳೆ, ಹಣ್ಣಿನ ಗಿಡ ಎಲ್ಲಾನು ಹಾಕ್ಸಿ ಹೋಗ್ಯಾರ ಅವರೇ. ಈಗ ನಿಮ್ಗೆ ಗೊಬ್ಬರ ಇದಕ್ಕೆ ತೋಟಕ್ಕೆ ಹಾಕ್ತಿರೋದ್ರಿಂದ ಚೆನ್ನಾಗ್ ಬರುತ್ತೆ. ಕೊಬ್ಬರಿಕಾಯಿ, ಎಳ್ನೀರು ಇಲ್ಲ, ಯಾವ್ದು ಸಿಗ್ತಿರ್ಲಿಲ್ಲ. ಈಗ ಗೊಬ್ಬರ ಇದು ಹೊರಗಡೆ ಕೂಡ ಕೊಡ್ತಾ ಇದ್ದೀರಾ? ಏನೇ ಗೊಬ್ಬರನ ಸ್ವಲ್ಪ ಕೊಡ್ತೀವಿ, ಅರ್ಧವ. ಹೆಂಗೆ ಅದು ನೋಡು? 3,000. ಹೌದಾ? ಅದಕ್ಕೂ ಒಳ್ಳೆ ಬೇಡಿಕೆ ಇದೆ. ಬೇಡಿಕೆ ಐತೆ. ಶುಂಠಿ ಜಾಸ್ತಿ ಬೆಳಿತಾರ ಸರ್. ಶುಂಠಿ ಹಾಕರಿ ಬೇಕೇ ಬೇಕಲ್ಲ, ಈ ಗೊಬ್ಬರ ಹಾಕ್ಲೇಬೇಕಲ್ಲ, ಅವರು ತಗೋತಾರೆ. ನಿಮ್ಮಂತ ಮಹಿಳೆಯರಿಗೆ ಏನ್ ಹೇಳ್ತೀರಾ ಅಮ್ಮ? ಮಾಡಿದ್ ಒಳ್ಳೋದು. ಹಿಂಗ್ ಹೊಸ್ಕೊಳ್ ಬಿಡೋದು ನಾವು ಹೇಳ್ತೀವಿ ಸುಮಾರು ಜನಕ್ಕೆ. ಈಗ 1-2 ಹೊಸ್ಕೊಳ್ ಕಟ್ಕೊಂಡಾರಲ್ಲ, ಅವ್ರಿಗೆ ಹೇಳ್ತೀವಿ 2 ಹೊಸ ಜಾಸ್ತಿ ಮಾಡ್ಕೊಳ್ಳಿ. ಹಿಂಗ್ ಕಟ್ಕೊಂಡು ಹಿಂಗ್ ಸೈಲಾಜ್ ತುಂಬಿಸ್ಕೊಂಡು ಹಿಂಗ್ ಮಾಡಿದ್ ಅನುಕೂಲ ಮಾಡ್ಯಾರೆ.
ಬೇರೆಯವರೆಲ್ಲ ನಾವ್ ಹೇಳ್ದಾರೆ ಒಂದ್ 4-5 ಜನ ಮಾಡ್ಯಾರ. ಹೌದಾ? ಮಾಡ್ಯಾರ. ನಿಮ್ಮ ಅಕ್ಷಯಕಲ್ಪ ಅವರು ಟ್ರೈನಿಂಗ್ ತಗೊಂಡ್ರ? ಸೂಪರ್ವೈಸರ್ಗಳು ಬರ್ತಾರಲ್ಲ ಅವ್ರು ಹೇಳ್ಕೊಡ್ತಾರೆ ಎಲ್ಲಾರು. ಇನ್ನ ಡಾಕ್ಟರ್ ಬರ್ತಾರೆ ನಾವ್ ಹೇಳಿ ಟೈಮ್ಗೆ. ET ಕೊಡೋರು ಅವರು ಬೀಡಿಂಗ್ ಮಾಡಾರ ಅವ್ರನ್ನೂ ಕಳಿಸ್ತಾರೆ. ಇನ್ನ ಏನಾರು ಹುಷಾರಿಲ್ಲ ಆರೋಗ್ಯ ಕೆಟ್ಟೈತೆ ಅಂದ್ರೆ ಡಾಕ್ಟ್ರು ಬಂದ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ. ಇವ್ರು ವಿಜಿಟಿವ್ ಬತ್ತಲೇ ಇರ್ತಾರ, ಎಲ್ಲಾನು ಹೇಳ್ಕೊಡ. ಅಕ್ಷಯ ಕ್ಲಬ್ದವ್ರು ಬರ್ತಾ ಇರ್ತಾರೆ. ಅವ್ರೆಲ್ಲಾನು ಹೇಳ್ತಾರೆ ಈ ತರ ಮಾಡಿ ಈ ತರ ಬಿಡಿ ಅಂತ ಎಲ್ಲಾನು ಹೇಳ್ಕೊಡ್ತಾರೆ. ಲಾಭಾಂಶ ಇದೆ. ಲಾಭಾಂಶ. ಅಕ್ಷಯ ಕಲ್ಪದಿಂದ ಟ್ರೈನಿಂಗ್ ತಗೊಂಡಿದ್ದು ಒಳ್ಳೇದಾಯ್ತು. ಅಕ್ಷಯ ಕಲ್ಪದಿಂದ ಇನ್ವಾಲ್ವ್ ಆದ್ಮೇಲೆ ನಮ್ಗೆ ಒಳ್ಳೇದಾಗಿದೆ. ನಾವು ಬೇರೆಯವರಿಗೆ ಎಲ್ಲರಿಗೂ ಮಹಿಳೆಯರಿಗೆ ಹೇಳ್ತಾ ಇದೀವಿ, ಅವರು ಮಾಡಿದ್ದಾರೆ. ಸ್ವಲ್ಪ 2 ಹಸ 4 ಹಸ ಕಟ್ಕೊಂಡಿದ್ದಾರೆಲ್ಲವ 5-6 ಹಸಿಗೆ ಬಂದವ್ರೆ, ಅವರು ಮಾಡ್ತಾ ಇದ್ದಾರೆ. ನಮ್ಗೆ ಒಳ್ಳೇದಾಗೈತೆ. ನಾವಿನ್ನೂ ಜಾಸ್ತಿ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಶೆಡ್ ಎಲ್ಲನೂ ನಮ್ಗೆ ಒಳ್ಳೇದಾಗೈತೆ, ಲಾಭನೂ ಉಳಿಯುತ್ತೆ. 4 ಹಸ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಇದ್ದೀವಿ. 4ರಿಂದ 34 ಮಾಡಿದೀವಿ. ಇನ್ನು ಒಂದ್ 30-50 ಮಾಡ್ಬೇಕು ಅಂತ ನಮ್ಮ ಆಸೆ. 4ರಿಂದ 34 ಮಾಡಿ 50 ಮಾಡ್ಬೇಕು ಅಂತ. ಬಟ್ ನಿಮಗೆ ಹೊರೆ ಅನ್ಸಲ್ಲ? ಹೊರೆ ಏನ್ ಅನ್ಸಲ್ಲ. ಅಂದ್ರೆ ಅಷ್ಟು ಟ್ರೈನಿಂಗ್ ಸಿಕ್ಕಿದೆ. ಅವರೆಲ್ಲನೂ ನಮಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮಹಿಳೆಯರಿಗೆ ಈ ತರ ಮಾಡಿ ಅಂತ ನೀವು ಹೇಳ್ತೀರಾ? ಹಂಗಾರೆ ಹೇಳಿದೀವಿ. ಹೇಳ್ತಾ ಇದ್ದೀರಾ? ಹೇಳ್ತಾ ಇದೀವಿ, ಹೇಳಿದೀವಿ, ಮಾಡಿದ್ದಾರೆ. ಇಲ್ಲೇ ನಮ್ಮ ಪಕ್ಕದಲ್ಲೇ ಮಾಡ್ಯಾರ, ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಐರ್ಗಾರಲ್ಲವ ಕೂಲಿಗೆ ಹೋಗ್ತಾರೆ, ಕೆಲಸಕ್ಕೆ. ಅದೇ ಗಾರ್ಮೆಂಟ್ಸ್ ಅಂತ ಸರ್ ಮಾಡ್ಲೇಬಹುದು. ಏನ್ ಗೊತ್ತಾ, ಮಿಷಿನ್ ಅಲ್ಲಿ ಹಾಲ್ ಕರಿಯೋದು, ಸೈಲೇಜ್ ಮೇಲೆ ತುಂಬಿಸ್ಕೊತಾರೆ. ಹಿಂಸೆನ್ ಅನ್ಸಕಲ್ವಲ್ಲ, ಮಾಡ್ಬೇಕಷ್ಟೇ. ಮಾಡ್ಬೇಕು ಸಿಸ್ಟಮೆಟಿಕ್ ಆಗಿ ಮಾಡಿ ಅಂತ ಹೇಳ್ತೀರಾ? ಈಗ ಬಿಸಿಲಲ್ಲಿ ಹೋಗಿ ಮಾಡೋದ ನೆರಳಲ್ಲೇ ಮಾಡ್ಬೋದಲ್ಲ. ಏನ್ ಒಂದ್ ತಿಂಗ್ಳಿಗೆ 4 ದಿವಸ ಕಡ್ಡಿ ತುಂಬ್ಕೊಳ್ಳೋಸಕ ಹಿಂಸೆ, ಸೈಲೇಜ್ ಮಾಡ್ಕೊಳ್ಳೋದ್ರಿಂದ. ಇನ್ನಿದ್ದೆಲ್ಲ ನೆರಳಲ್ಲೇ ಮಾಡ್ಕೋಬೋದಲ್ಲ, ಅದರಿಂದ ಹಿಂಸೆ ಅನ್ಸಕಲ್ಲ. ಒಟ್ಟಾರೆ ಲಾಭ ಎಷ್ಟಿದೆ ತಿಂಗಳಿಗೆ? ನಮ್ಗೆ ತಿಂಗಳಿಗೆ ಏನು 1-1.5 ಉಳಿಯುತ್ತೆ. 1.5 ಲಕ್ಷ ಉಳಿಯುತ್ತೆ ಎಲ್ಲ ಸೇರಿ. ಬರೀ ಹಸುವಿಂದ? ಹಸುವಿಂದ. ಇನ್ನು ತೋಟದ ಬೇರೆ, ಕೋಳಿ ಬೇರೆ, ಜೇನ್ ಬೇರೆ. ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಬಗ್ಗೆ ಪರಿಚಯ ಸರ್? ಸರ್ ನಾವು ಇಲ್ಲೇ ತೆಂಕಿನಹಳ್ಳಿ ಕೃಷ್ಣಮೂರ್ತಿ ಅಂತ. ಆಮೇಲೆ ಇಲ್ಲಿ ತೆಂಕಿನಹಳ್ಳಿಲಿ ಒಂದು ಫಾರಂ ಮಾಡಿಕೊಂಡಿದ್ದೀವಿ, ಹಸಿ ಫಾರಂ ಅಂತ ಮಾಡಿಕೊಂಡಿದ್ದೀವಿ. ನಮ್ಮ ಕುಟುಂಬ ಸಮೇತ ಸೇರಿ ಒಂದು ಫಾರಂ ಮಾಡಿಕೊಂಡಿದ್ದೀವಿ. 1991 ನಾವು 4 ಹಸು ಇಟ್ಕೊಂಡು ಸ್ಟಾರ್ಟ್ ಮಾಡಿರೋದು. ನಾವು ಬೇರೆ ಬೇರೆ ಹಂಗೆ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಡು ಬೆಂಗಳೂರು ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೋ. ಇವಾಗ ಬಂದು ನಾವು 4 ಹಸು ಇಟ್ಕೊಂಡು ಅಕ್ಷಯ ಕಲ್ಪ ಅನ್ನೋದೊಂದು ಸಂಸ್ಥೆ ಪರಿಚಯ ಆಯಿತು. ಆಮೇಲೆ ಅವರ ಹೋಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರು ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರು ನಮಗೆ. ಹಸುನ ಯಾಕೆ ಸಾಕ್ಬೋದು, ಎಷ್ಟು ಜನ ಎಷ್ಟು ಹಸು ಸಾಕ್ಬೋದು ಅಂತ ಇದ್ರ ಮೇಲೆ ಟ್ರೈನಿಂಗ್ ಮೇಲೆ ಒಂದು 15 days ಟ್ರೈನಿಂಗ್ ಹೋದ. ನಾವು ಹೋಗಿ ಯಾವ ಹಸುನ ಯಾವ ಥರ ಸಾಕ್ಬೋದು ಅಂತ ಎಲ್ಲನೂ ಮಾಡಿ ನಾವು 4 ಹಸುನ ಸ್ಟಾರ್ಟ್ ಮಾಡಿ ನಾವು ಯಾವುದೇ ಹಸುನು ಕೊಂಡ್ಕೊಂಡಿಲ್ಲ. ನಮ್ಮದಕ್ಕೆ ಸೆಮೆನ್ಸ್ ಕೊಟ್ಕೊಂಡು ನಮ್ಮದನ್ನೇ ರೆಡಿ ಮಾಡ್ಕೊಂಡು ಕರುಗಳನ್ನ ನಾವೇ ಸಾಕೊಂಡು ಇವತ್ತು 34 ಹಸುಗಳು ಆಗಿದ್ದಾವೆ. 4ರಿಂದ 14 4ರಿಂದ 34 ಹಸು ಆಗಿದ್ದಾವೆ. ನಮ್ಮ ಅಕ್ಕ ಆಗ್ಬೇಕಾದ್ರು ಇದೇ ನಾವೆಲ್ಲ ಸೇರಿ ಕುಟುಂಬ ಸಮೇತವಾಗಿ ಎಲ್ಲ ಕೆಲಸ ಮಾಡ್ತಾ ಇರೋದು. ನಾವೆಲ್ಲ ಸೇರಿ ಮಾಡ್ತಾ ಇದೀವಿ. ಇವಾಗ ಇದೆಲ್ಲ ಮಾಡೋಕೆ ಇಷ್ಟು ನಾವು ಈ ಅಕ್ಷಯ ಕಲ್ಪದಿಂದಲೇ ಇಂಟಿಗ್ರೇಷನ್ ಮಾಡ್ಕೊಂಡು ಈಗ ಹೊಸದಾಗಿ ಇದನ್ನ ರೆಡಿ ಮಾಡ್ತಾ ಇದೀವಿ. ಇದು ಅಲ್ದಲೆ ಹಸುಗಳು ಜಾಸ್ತಿ ಆಗ್ತಾ ಇದಾವೆ. ಹಸುಗಳು ಜಾಸ್ತಿ ಆಗೋದ್ರಿಂದ ನಾವು ಇಷ್ಟು ಶೆಡ್ಡನ್ನ ಹೊಸದಾಗಿ ಮಾಡ್ತಾ ಇರೋದು. ಇದನ್ನ ನಾವು ಈಗ ಶೆಡ್ಡನ್ನ ಹೊಸದಾಗಿ ಮಾಡಿದೀವಿ. ಇಲ್ಲ. ನಾವೇನೋ ಒಂದು ಕೊಟ್ಟಿಗೆ ಕಟ್ಕೊಂಡು ಒಂದು ಓಪನ್ ಶೆಡ್ ಇರ್ಲಿಲ್ಲ. ಆಗ ಬರೀ ಹಸು ಕಟ್ಟಾಕೋದು, ಮುಗ್ದರ್ ಹಾಕೊಳ್ಳೋದು ಅಂತ. ಈಗ ಯಾವುದೇ ಹಸುರನ್ನ ಆಗ್ಲಿ ಕಟ್ಟುವುದು ಇಲ್ಲ ನಾವು. ಆಮೇಲೆ ಕರುನ ಸಾಕ್ತಾ ಇರೋದು ನಾವು. ಈಗ ಮೈನ್ ಕರು ಸಾಕೋದು ಹೇಳಿ ಕೊಟ್ಟಿದ್ದಾರೆ ಅವರು. ಯಾಕೆ ಅಂತ ಅಕ್ಷಯ ಕಲ್ಪದವ್ರು ಒಂದು ಕರು ಹುಟ್ಟಿದ್ರೆ 1 ವರ್ಷಕ್ಕೆ ಅದು ಸೆಮೆನ್ಸ್ ತಗೊಳುತ್ತೆ. ಆ ಥರ ಸಾಕಕ್ಕೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಸೆಮೆನ್ಸ್ ಯಾವ ಥರ ಕೊಡಿಸ್ಬೇಕು, ಯಾವ ಥರ ಹಸು ಸಾಕ್ಬೇಕು, ಇನ್ನಿವನ್ ಎಲ್ಲನೂ TMR ಯಾವ ಥರ ಮಾಡಬೇಕು, ಹಸುಗ್ ಮೇವು ಯಾವ ಥರ ಹಾಕ್ಬೇಕು, TMR ಎಲ್ಲನೂ ಹೆಂಗ್ ಮಾಡಬೇಕು ಅಂತ ಎಲ್ಲ ಹೇಳಿಕೊಟ್ಟು ಇವತ್ತು ನಮಗೆ ಯಾವುದು 13 ಹಸು ಇವಾಗ ಹಾಲು ಕೊಡ್ತಾ ಇರೋದು. ನಾವು ಫರ್ ಡೇಗೆ 270 ಲೀಟರ್ ಹಾಲು ಹಾಕ್ತಾ ಇದೀವಿ ಇವತ್ತು. ಯಾವುದೇ ನಮ್ಮ ಹಸುಗಳಾಗ್ಲಿ 14 ಲೀಟರ್ ಮೇಲೆ ಹಾಲು ಕೊಡೋದು.
12 ಲೀಟ್ರಿಂದ 14-18 ಲೀಟರ್ವರೆಗೂ ಹೋಗ್ತಾ ಇದೀವಿ ನಾವು. ಹೌದಾ? ಯಾವುದೇ ಹಸು ನಮ್ಮಲ್ಲಿ ಕಡಿಮೆ ಹಾಲು ಕೊಡೋದಿಲ್ಲ. ಯಾಕೆಂದ್ರೆ ನಮ್ಮ ಸಮನ್ಸ್ ಕೊಟ್ಟು ನಾವು ಅವ್ರನ್ನ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಹೋಗಿರೋದು. ಅವರು ನಮಗೆ ಅಕ್ಷಯ ಕಲ್ಪದವರು ಭಾರಿ ನಮಗೆ ಮುತುವರ್ಜಿ ವಹಿಸಿ ಎಲ್ಲನೂ ನಮಗೆ ಏನೇನ್ ಟ್ರೈನಿಂಗ್ ಆ ತರದ್ ಏನ್ ಟ್ರೈನಿಂಗ್ ಹೇಳ್ಕೊಟ್ರು ಸರ್ ಅಲ್ಲಿ? ಕರು ಸಾಕೋದು ಹೇಗೆ, ಹಸುನ ಯಾವ ತರ ಬಿಟ್ರೆ ಯಾಕೆ ಆಗುತ್ತೆ, ಅದು ಏನು ಅನ್ನೋದಂತ, ಅದನ್ನ ಫ್ರೀಯಾಗಿ ಬಿಟ್ರೆ ಅಂತ ಮೂಗ್ದರನೇ ಇಲ್ದಲೆ ಬಿಟ್ರೆ ಏನು ಅಂತ. ಓಡಾಡ್ಕೊಂಡಿರ್ಬೇಕು. ಈಗ ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು. ಆರೋಗ್ಯಕ್ಕೆ ಅದು ಬೇಕಾದಾಗ ನೀರು ಕುಡಿಬಹುದು, ಬೇಕಾದ ಆಹಾರ ತಿನ್ಬಹುದು ಅನ್ನೋದನ್ನ ಎಲ್ಲಾನು ನಮಗೆ ಟ್ರೈನಿಂಗ್ ಕೊಟ್ರು. ಫಸ್ಟ್ ಇವೆಲ್ಲ ಗೊತ್ತಿರ್ಲಿಲ್ಲ? ಇಲ್ಲ, ಗೊತ್ತಿಲ್ಲ. ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಸು ಕಟ್ಟನ್ನ ಬಿಡ್ತಾರೆ ಅಂತಲೇ ಗೊತ್ತಿಲ್ಲ ನಮಗೆ. ಕಟ್ಟಾಕಿ ಹಿಂಗೆ ಮೇಯಿಸೋದಷ್ಟೇ. ಕಟ್ಟಾಕೋದು, ತೋಟ ಕಟ್ಕೊಂಡು ಹೋಗೋದು, ಯಾವಾಗ್ಲೂ ನೀರು ಕುಡ್ಸೋದು, ಯಾವಾಗ್ಲೂ ನಾವು ಹಾಲು ಕರಿಯೋದು ಎಲ್ಲ ಮಾಡ್ತದ್ದು. ಇವಾಗ ಟೈಮ್ ಕರೆಕ್ಟಾಗಿ ಹಾಲು ಕರಿತೀವಿ, ಟೈಮ್ ಕರೆಕ್ಟಾಗಿ ಎಲ್ಲನೂ ಮಾಡಿ ನಾವು ಹಸುಗಳಿಗೆ ಪ್ರತಿಯೊಂದಕ್ಕೂ ಈಗ ನಮ್ಮ ಎಲ್ಲದಕ್ಕೂ ನೀರು ಯಾವ ಥರ ಹೊಡಿಬೇಕು, ಅದಕ್ಕೆ ಈ ಬೇಸಿಗೆ ಟೈಮಲ್ಲಿ ಹೆಂಗ್ ನೀರು ಕೊಡ್ಬೇಕು, ಅದಕ್ಕೆ ನೀರು ಹಾಕ್ಬೇಕು, ಎಲ್ಲನೂ ಟ್ರೈನಿಂಗ್ ಕೊಟ್ಟಿರೋದು ಅಕ್ಷಯ ಕಲ್ಪದಿಂದ ನಾವು ಟ್ರೈನಿಂಗ್ ತಗೊಂಡಿದ್ದೀವಿ. ಇವತ್ತು ಇನ್ನು ಅಂತ ನಾವೀಗ 50 ಹಸು ಮಾಡಬೇಕು ಅನ್ನೋದು, ನಾವು 50-60 ಹಸು ಮಾಡಬೇಕು ಅನ್ನೋದು ಇರೋದು ನಮ್ಮಲ್ಲಿ ಟಾರ್ಗೆಟು. ಈಗೆಲ್ಲ ಹೊಸ ಶೆಡ್ ಮಾಡ್ತಾ ಇರೋದೇ ಅದಕ್ಕೋಸ್ಕರ. ಹೆಂಗಂತ ಈಗ ನೋಡಿ, ಈಗ ಈ ಕಡೆ ಸಗಣಿ ಮಾಡಿದ್ದಾರೆ, ಇಲ್ಲಿ ಈ ಸರಿ ಹಾಕಿದೀವಿ. ಈ ಸರಿನ ಇದಕ್ಕೆ ನೀರನ್ನ ಹೊಡೆದು, ಅದಕ್ಕೆ ಬೇರೆ ಬಾವಿಯಿಂದ ನೀರು ಹೊಡೆದು ನಾವು ಅದನ್ನ ತೋಟ ಕುಡಿಯೋದು ಅಂತ ಅಕ್ಷಯ ಕಲ್ಪನೆ ನಮಗೆ ಎಲ್ಲಾನು ಹೇಳಿ, ಇವತ್ತು ನಮಗೆ 5,000 ಕಾಯಿ ಬೀಳ್ತಾ ಇರೋದು 8,000 ಕಾಯಿ ಬೀಳುತ್ತೆ ತೆಂಗಿ ತೋಟ ಅದರಲ್ಲಿ. ಯಾಕೆಂದ್ರೆ ಅವರೇ ಕೊಟ್ಟರ ಮಾರ್ಗದರ್ಶನ, ಅದಕ್ಕೆ ಯಾವಾಗ ಇದಾಕ್ಬೇಕು ಅಂತ ಎಲ್ಲ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿರೋದು ಅಕ್ಷಯ ಕಲ್ಪ ನಮಗೆ. ಗೊಬ್ಬರ ಕೂಡ ಚೆನ್ನಾಗಿದೆ ಆಗ್ತಿದೆ. ಗೊಬ್ಬರ ಇದೆ ನೋಡಿ, ಗೊಬ್ಬರ ಇದೆ, ಎಲ್ಲಿ ಇದೆ, ಎಲ್ಲ ತೋಟಕ್ಕೆ ಉಪಯೋಗಿಸ್ಕೊತೀವಿ ನಾವು. ತೋಟಕ್ಕೆ ಉಪಯೋಗಿಸ್ಕೊಂಡು ಹಾಗೆ ಮಾರ್ತೀರಾ? ಇಲ್ಲ, ಮಾರೋದಿಲ್ಲ ನಾವು, ತೋಟಕ್ಕೆ ಹಾಕ್ತಿವಿ ಜಾಸ್ತಿನ. ಹೆಚ್ಚುವರಿಯಾಗಿ ಇದು ಮಾರಾಕ್ತಿವಿ, ಹೆಚ್ಚುವರಿ ಆಗಿರೋದು ಮಾರ್ತೀವಿ ಅಂತವ. ಇದರಿಂದ ತೋಟದ ಏಳಿಗೆ ಕೂಡ ಏಳಿಗೆ ಆಗಿದೆ. ಈಗ ನಾವು ಗೊಬ್ಬರ ತರ್ತಾ ಇಲ್ಲ. ಈಗ ನಾವು ಎಲ್ಲಿ ಗೊಬ್ಬರ ತರ್ತಿಲ್ಲ ನಾವು, ನಮ್ಮ ಕೈಲ ಇಲ್ಲಿದೆ ನಮಗೆ ಜಾಸ್ತಿ ಆಗಿದೆ ಮೇವು ಅಂತ. ಇದೀಗ ನಾವು 3,000-4,000 ಕಾಯಿ ಇದ್ದವು, ಇವತ್ತು 8,000 ಕಾಯಿ ಆಗಿದ್ದಾವೆ. ಈಗೆಲ್ಲ ಮಾಡಿರೋದು ನಮ್ಗೆ ಅಕ್ಷಯ ಕಲ್ಪನೆ. ಎಲ್ಲನೂ ಈ ತರ ಇದು ಅಂತ. ಇವತ್ತು 70 ಲೀಟರ್ ಹಾಲು ಕರಿತಿದೀವಿ ನಾವು ಅಂತ ಅಂದ್ರೆ 35 ಹಸುನ್ನ 3 ಜನ ನೋಡ್ಕೋಬಹುದು ಅಂತ ಹೇಳ್ಕೊಟ್ಟಿರೋದು ಅಕ್ಷಯ ಕಲ್ಪ. ಅವಾಗ ನಾವು 4 ಹಸು ನೋಡಕ್ ಇಬ್ರಲ್ಲಿ ಕಾಯ್ತಾ ಇದ್ವು. ಅದೇ ಇವತ್ತು 34 ಹಸು ಇದಾವೆ, 2-3 ಜನದೊಳಗೆ ಕೆಲಸ ಮಾಡ್ತಾ ಇದೀವಿ. ಇಷ್ಟು ಎಲ್ಲ ಮಾಡಿರೋದು ನಮ್ಗೆ ಅಕ್ಷಯ ಕಲ್ಪನೆ. ಶಿಸ್ತುಬದ್ಧವಾಗಿ ಮಾಡಿದ್ರೆ ಕೃಷಿ ಆಗ್ಲಿ ಅಥವಾ ವ್ಯವಸಾಯ ಆಗ್ಲಿ ಅಥವಾ ನಮ್ಮ ಹಸು ಸಾಕಾಣಿಕೆ ಆಗ್ಲಿ ಯಾವುದನ್ನೇ ನೋಡಕ್ಕೆ ಶಿಸ್ತುಬದ್ಧವಾಗಿ ಆಮೇಲೆ ಮನಸ್ಸು ಇಟ್ಟು ಕೆಲಸ ಮಾಡಬೇಕು. ಮನಸ್ಸು ಇಟ್ಟು ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಖಂಡಿತ ಇಲ್ಲ. ಸೊ ಅದನ್ನ ಆ ಶಿಸ್ತನ್ನ ಅಕ್ಷಯ ಕಲ್ಪ ಹೇಳ್ಕೊಟ್ಟಿದೆ. ಆ ಶಿಸ್ತುಬದ್ಧವಾಗಿ ಅವ್ರು ಏನ್ ಹೇಳಿದ್ದಾರೆ ಅದೇ ಪ್ರಕಾರ ಆ ಶಿಸ್ತು ಕಲಿಸಿದ್ದೇ ಅಕ್ಷಯ ಕಲ್ಪ. ಹಸುನ ಈ ತರ ಸಾಕಿದ್ರೆ ಈ ತರ ಆಗುತ್ತೆ, ಬಿಟ್ರಿಗೆ ಆಗುತ್ತೆ ಅಂತ ಮಾಡಿರೋದೇ ಅಕ್ಷಯ ಕಲ್ಪ. ಆ 4 ಸಾಕ್ತಿದ್ದಾಗ ಎಷ್ಟಿತ್ತು ಲಾಭ, ಈಗ ಎಷ್ಟಾಗ್ತಿದೆ ಲಾಭ ಅಂತ ಸರ್? ಅವಾಗ ಯಾಕೆ ಲಾಭ ಕೇಳ್ತಾ ಇದೀನಿ ಅಂದ್ರೆ, ಇದು ಇನ್ನೊಬ್ರಿಗೆ ಮಾದರಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾ ಕೇಳ್ತೀನಿ. ನಿಜ ಸರ್, ಅದು ಒಪ್ಕೇತೀನಿ. ಅವಾಗ ನಾವು 6 ಲೀಟ್ರು 8 ಲೀಟ್ರ್ ಹಾಲು ಕೊಡ್ತಾ ಇದ್ದು. 4 ಹಸು ಕೊಡ್ತಾ ಇದೀವಲ್ಲ, ಒಂದು ಹಸು 6 ಲೀಟ್ರು 7 ಲೀಟ್ರು. ನಮ್ಗೆ 14 ಲೀಟ್ರು 10 ಲೀಟ್ರ್ ಹಾಲು ಕೊಡುತ್ತೆ ಹಸು ಅನ್ನೋದು ನಮಗೆ. ಅದೇ ಹಸುನ ನಾವು ಮಾರ್ಗದರ್ಶನದಲ್ಲಿ ಅಕ್ಷಯ ಕ್ಲಬ್ದ ಮಾರ್ಗದರ್ಶನ ಮೇಲೆ 12 ತಳಿ, ಅದೇ ತಳಿ, ಸೇಮ್ ತಳಿನೇ, HF ತಳಿ, ಯಾವ್ದು ತಳಿನೇ 8 ಲೀಟ್ರ್ ಹಾಲು 6 ಲೀಟ್ರ್ ಹಾಲು ಕರಿವು ಯಾಕೋ ಹಿಡ್ಕೊಂಡ್ ಕಟ್ಟಾಕಿದಾಗ. ಅದೇ ಹಸುನ ಬಿಟ್ಟು ಹೊರಗಡೆ ಎಲ್ಲ ಬಿಟ್ಟಾಗ ಅದು 10-12 ಲೀಟ್ರ್ ಹಾಲು ಕೊಡಕ್ಕೆ ಸ್ಟಾರ್ಟ್ ಆಗಿದ್ದು. ಈಗ ಯಾವುದೇ ನಮ್ದು ಇಲ್ಲಿ ಶೆಡ್ಡೊಳಗೆ ನಾವು 12 ಲೀಟ್ರ್ ಕಡಿಮೆ ಹಸು ಕೊಡೋ ಹಾಲು ಯಾವುದೇ ಹಸು ಇಲ್ಲ. ಯಾಕೆ ಅಂದ್ರೆ ಮಾರ್ಗದರ್ಶನ ಹಂಗಿತ್ತು. ಇದೆ, ಅದು ಇರೋದನ್ನೇ ರಿಯಲ್ ಫ್ಯಾಕ್ಟ್. ಇದೇನು ಮುಚ್ಚುಮರೆ ಎಲ್ಲ ರಿಯಲ್ ಫ್ಯಾಕ್ಟ್ ತೋರಿಸ್ತೀವಿ ನಾವು. ಇಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತ. 14 ಲೀಟ್ರಿಂದ 18 ಲೀಟ್ರ್ ಹಾಲು ಕೊಡೋವರೆಗೂ ನಮ್ಮಲ್ಲಿ ಹಸುಗಳು ಇಲ್ಲಿದ್ದಾವೆ, ಆರೋಗ್ಯವಾಗಿದ್ದಾವೆ. ಆಮೇಲೆ ಯಾವುದೇ ಫೆಸಿಲಿಟಿ ನಮಗೆ ಎಲ್ಲನೂ ಅಕ್ಷಯ ಕಲ್ಪ ಕೊಡುತ್ತೆ. ಏನೇನು ಡಾಕ್ಟ್ರ್ ಬೇಕು ಅಂದ್ರೆ ಡಾಕ್ಟ್ರನ್ನ ಬೇಗ ಕಳಿಸ್ಕೊಡುತ್ತೆ. ಎಲ್ಲಿ ನೀವು ಸಮನ್ಸ್ ಕೊಡಿಸ್ಬೇಕು ಅಂದ್ರೆ ಅದನ್ನು ಕಳಿಸ್ಕೊಡುತ್ತಾರೆ. ಎಲ್ಲದಕ್ಕೂ ನಾವು ಎಲ್ಲನೂ ರೆಡಿ ಮಾಡಿರೋದಂತ. ಇವತ್ತು 270 ಲೀಟರ್ ಹಾಲು ನಾವು ಕನಿಷ್ಠ ಅಂದ್ರೆ 400 ಲೀಟ್ರ್ ಹಾಲನ್ನು ಇನ್ನು 2 months ಒಳಗೆ ನಾವು ಇದು ಮಾಡ್ಕೋತೀವಿ. ಈಗ ಇಟ್ಕೊಂಡಿದ್ದೀವಿ. ಬರೀ 7-8 ಲೀಟರ್ ಹಾಕ್ತಿದ್ದವ್ರು ಇವತ್ತು 270 ಲೀಟರ್ಗೆ ಹಾಲಿಗೆ ಬಂದಿದ್ದೀವಿ ಈಗ ಪರ್ ಡೇ. ಈಗ ಅದು 400 ಲೀಟರ್ ಹೋಗ್ಬೇಕು. ಈಗ ಅದಕ್ಕೋಸ್ಕರ ಶೆಡ್ ಹೊಸದಾಗಿ ಮಾಡಿರೋದು ನಾವು. ಅದಕ್ಕೋಸ್ಕರನೇ ಅವು ಎಲ್ಲ ಈಗ ನಮ್ಮ ಕಡಸ್ಗಳೆಲ್ಲ ಈಗ ಕರು ಹಾಕಿದ್ವು ಅಂದ್ರೆ ಅವೆಲ್ಲಕ್ಕೂ ಶೆಡ್ ಬೇಕು ಈಗ ನಮಗೆ. ಆ ಮಾರ್ಗದರ್ಶನದಿಂದ ಈಗ ಹೊಸ ಶೆಡ್ಡನ್ನು ಮಾಡಿ ಯಾವ್ಯಾವನ್ನ ಇದು ಮಾಡಿದೀವಿ, ಈಗ ಬ್ಲಾಕ್ ಮಾಡಿದೀವಿ. ಈಗ ಪ್ರೆಗ್ನೆನ್ಸಿಗಿದು
ಕರುಗಳಿಗಿದು ಅಂಥವೆಲ್ಲನೂ ನಾವು ಈಗ ಸಪ್ರೇಟ್ ಮಾಡಿದ್ದೀವಿ. ಈ ಅಕ್ಷಯ ಕಲ್ಪ ಈಗ ಹಸು ಸಾಕಾಣಿಕೆಗೆ ಮಾಡಿ ಆದ್ಮೇಲೆ ನಮಗೆ ಕೋಳಿ ಸಾಕಾಣಿಕೆಯನ್ನು ಹೇಳ್ಕೊಟ್ಟಿದೆ. ಕೋಳಿ ಸಾಕಾಣಿಕೆ ಯಾವ ಥರ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ ನಮಗೆ. ಇವಾಗ ನಮಗೆ 300-350 ಏನೋ ಕೋಳಿ ಇದ್ದಾವೆ ಇವಾಗ ನಮ್ಮಲ್ಲಿ. ಹಾಂ, 350. ಇದು 16 ಕುಂಟೆ ಜಾಗ ಇದು ಅಂತ. ಹಾಂ, ಮಡಿಯ ತೋಟದ ಮಧ್ಯೆ 350 ಕೋಳಿ ಇದಾವೆ. ಹಾಂ, ಎಲ್ಲ ನಾಟಿ ಕೋಳಿ, ಎಲ್ಲ ನಾಟಿ ಕೋಳಿ ಇದಾವೆ. ಆಮೇಲೆ ಅವರು 2 ಡೇಸಿಗೆ ಒಂದ್ಸರಿ ಬಂದು ಮೊಟ್ಟೆ ತಗೊಂಡು ಹೋಗ್ತಾ ಇದಾರೆ. ಅಕ್ಷಯ ಕಲ್ಪನೆ ಅವರೇ ತಗೊಂಡು ಹೋಗ್ತಾ ಇದಾರೆ. ಅವರೇ ತಗೊಂಡು ಹೋಗ್ತಾರೆ. ಈಗ ಅವರೇ ಮಾರ್ಗದರ್ಶನದಲ್ಲೇ ಈ ಕೋಳಿ ಮಾಡಿರೋದು ನಾವು ಈಗ ಅಂತ. ನಮಗೆ ಅದನ್ನು ಮೊಟ್ಟೆನೂ ಎಲ್ಲಿ ಹೊರಗಡೆ ಹೋಗಿ ಮಾರೋ ಅಂತ ಇದು ಪ್ರಮೇಯನೇ ಇಲ್ಲ. ಅದೇ ಅಕ್ಷಯ ಕಲ್ಪನೆ ತಗೊಂಡು ಹೋಗ್ತಾ ಇದ್ದಾರೆ. ಅವರೇ ತಗೊಂಡು ಹೋಗ್ತಿದ್ದಾರೆ. ಫುಡ್ನು ಅವರೇ ಕೊಡ್ತಿದ್ದಾರೆ. ಈ ಹಸುವಿನ ಜೊತೆಗೆ ಫಾರ್ಮಿಂಗ್ ಜೊತೆಗೆ ಈ ಇದನ್ನು ಉದ್ಯಮನೂ ನಾವು ರೂಢಿಸ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಕೆಲಸ ತರದೇನು ಮಾಡ್ಬೇಕಾಗಿಲ್ಲ ಇಲ್ಲ ಸರ್, ಅದಕ್ಕೆ ಕರೆಕ್ಟಾಗಿ ನೀರು ಎಲ್ಲನೂ ಅವರೇ ಮಾರ್ಗದರ್ಶನದಲ್ಲಿ ನೀರು ಮುಗಿದು ಆಯ್ತದು. ಕೆಲಸ ಇಲ್ಲ, ಜಾಸ್ತಿ ಇಲ್ಲ. ಬೆಳಗ್ಗೆ ಯಾವ ತರ ಏನಿಲ್ಲ. ಒಂದಾಗ ಇದನ್ನು ನೋಡ್ಕೋಬಹುದು. ಹಸು ಏನು ನೋಡ್ಕೊತಾ ಇದಾರೆ ಅದನ್ನೇ ಅವರೇ ನೋಡ್ಕೊತಾ ಇರೋದು. ಇದನ್ನ ಇವ್ರಿಗೇನ ಬೇರೆ ಎಕ್ಸ್ಟ್ರಾ ಏನು ಯಾರು ಅದಕ್ಕೇನು ಮೆಂಬರ್ ಬೇಕಿಲ್ಲ. ಒಂದ್ಸರಿ ಫುಡ್ 2 ಸರಿ ಹಾಕ್ತಿವಿ. ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ಫುಡ್ ಕೊಡ್ತೀವಿ. ಇನ್ನು ಮೊಟ್ಟೆ ಇದ್ದಾಗ ಮೊಟ್ಟೆ ತೆಗೆದಿಟ್ಟು ಇದನ್ನ ಮಾಡ್ಕೋತೀವಿ. ಮೊಟ್ಟೆಗಿನ ಬೇರೆ ವ್ಯವಸ್ಥೆ ಮಾಡಿದೀವಿ ಸರ್. ಈಗ ನೋಡಿ, ಅಲ್ಲಿ ಮೊಟ್ಟೆ ಇದಾವೆ, ಇಲ್ಲಿ ಮೊಟ್ಟೆ ಆಗ್ತಾ ಇದಾವೆ ನೋಡಿ. ಇಲ್ಲಿ ಇದ್ರೊಳಗಡೆ ಬಂದು ಮೊಟ್ಟೆ ಆಗ್ತಾ ಇದಾವೆ. ಎಲ್ಲ ಬಾಕ್ಸ್ ಮಾಡಿದೀವಿ. ಎಲ್ಲ ಕಡೆ ಇದೆ ಹಂಗೆ. ನೋಡಿ, ಇಲ್ಲಿ ಕೋಳಿ ಕೂತಿದೆ, ಹೆಂಗೆ ಹಿಡ್ಕೊಳ್ಳಿ ಸರ್. ಇದ್ರಲ್ಲೇ ಬಂದಿಡೋದಾ? ಇದರಲ್ಲೇ ಬಂದಿಡೋದು. ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಎಲ್ಲಿ ಇಡಬೇಕು ಅಲ್ಲಿ ಅಭ್ಯಾಸ ಆಗಿದ್ದಾವೆ ಇವಾಗ. ಆಮೇಲೆ ಇದು ನಮ್ಮ ತೋಟನೂ, ಈ ಕೋಳಿಗೋಸ್ಕರ ತೋಟನೂ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಮೊಟ್ಟೆ ಸಿಗುತ್ತೆ. ಇದು ನೀರು, ಫುಡ್ ಅಷ್ಟೇ ಅದಕ್ಕೆ. ಆಮೇಲೆ ಶೆಲ್ಟರ್ ಏನ್ ಜಾಸ್ತಿ ಖರ್ಚು ಮಾಡಿಲ್ಲ. ಇಲ್ಲ. ಅದು ಮಾಮೂಲಿ ನಮ್ಮಲ್ಲಿ ಏನು ಸಿಗುತ್ತೆ ಅದನ್ನೇ ತಗೊಂಡು ನಾವು ಇದು ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೇನು ಎಕ್ಸ್ಟ್ರಾ ಖರ್ಚು ಅಂತೂ ಇಲ್ಲ, ಮಾಡಿಲ್ಲ ನಾವು. ಎಕ್ಸ್ಟ್ರಾ ಜಾಸ್ತಿ ಏನು ಖರ್ಚು ಏನು ಮಾಡಿಲ್ಲ. ಅಂದ್ರೆ ಇವೆಲ್ಲನೂ ಇದೇ ತರ ಮಾಡ್ಬೇಕಂತ ಕೋಳಿ ಟ್ರೈನಿಂಗು ತಾಳಕ್ಕೂ ಹೋಗಿದ್ವಿ ನಾವು ಅಕ್ಷಯ ಕಲ್ಪಕ್ಕೆ. ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆ, ಅಲ್ಲೇ ಕೊಟ್ಟಿದ್ದಾರೆ. ಅಂದ್ರೆ ಬರೀ ಒಂದ್ರದ್ದೇ ಅಲ್ಲ, ಸಮಗ್ರವಾಗಿರ್ಬೇಕು. ಸಮಗ್ರವಾಗಿ ಹೈನುಗಾರಿಕೆ ಅಷ್ಟೇ ಅಲ್ಲ, ಹೈನುಗಾರಿಕೆ ಅದ್ರ ಪಕ್ಕದಲ್ಲಿ ಏನೇನ್ ಮಾಡ್ಬೋದು, ಯಾವ ತರ ಕೋಳಿ ಸಾಕಾಣಿಕೆ ಮಾಡಿ ಅದರಿಂದಲೂ ಮೊಟ್ಟೆ ತೆಗಿಬಹುದು ಅನ್ನೋದನ್ನ ಅಕ್ಷಯ ಕಲ್ಪನೆ ಹೇಳ್ಕೊಟ್ಟು ನಮಗೆ ಇವತ್ತು ನಾವು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಮತ್ತೇನೇನ್ ಹೇಳ್ಕೊಟ್ಟಿದ್ದಾರೆ ಸರ್ ಅಲ್ಲಿ? ಸರ್, ನಮಗೆ ಏನು ಅಂದ್ರೆ ಯಾವ ತರ ಮನುಷ್ಯ ಎಷ್ಟು ಯಾವಾಗನ್ನ ಕೃಷಿಯನ್ನ ಯಾವಾಗ ಮಾಡಬೇಕು, ಅದರಿಂದ ಏನಾಗುತ್ತೆ. ಹಣ್ಣಿನ ಗಿಡ ಹಾಕ ಕೇಳಿದ್ದಾರೆ, ಹಣ್ಣಿನ ಗಿಡ ಹಾಕಕ್ಕೆ, ಬಾಳೆ ಗಿಡ ಹಾಕ ಕೇಳಿದ್ದಾರೆ, ಹಣ್ಣಿನ ಗಿಡ, ಸೀಬೆಕಾಯಿ, ಏನು ಪ್ರತಿಯೊಂದು ಬೆಳೆಯೋದ್ರನ್ನ ನಾವು ಹಾಕಿ ಮಾಡಿದೀವಿ. ನಾವು ಆಲ್ರೆಡಿ ಮಾಡಿದೀವಿ ಅವೆಲ್ಲನ. ತರಕಾರಿನೇ ಸ್ವಂತ ತರಕಾರಿ ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ತಿನ್ಬೇಕು ಪದ್ಧತಿ ಅಂತಿಲ್ಲ. ಆರ್ಗ್ಯಾನಿಕ್ ವಾಗಿ ಏನೇನ್ ತಿನ್ಬೋದು ಅನ್ನೋದನ್ನ ಎಲ್ಲ ಫಸ್ಟ್ ಇಷ್ಟೆಲ್ಲ ಜಾಗ ಇತ್ತು, ನಿಮ್ಗೆಲ್ಲ ವ್ಯವಸ್ಥೆ ಇತ್ತು, ಆದ್ರೂ ಮಾಡ್ಕೋತಾ ಇರ್ಲಿಲ್ಲ. ಹಿಂದಿ ನಮ್ ತಾತಾರ ಕಾಲದಿಂದಲೂ ಇದೆ, ನಾವ್ ಮಾಡ್ತಾ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಈಗ ನಾವು ಸಾಕ್ಬೋದು, ನಾವು ಏನೋ ಒಂದು 4 ಅಷ್ಟೇ ಕೆಲಸ ಇದ್ದಿದ್ದು ನಮಗೆ. ಒಂದು ಕಾಯಿ ಬೀಳ್ತಾ ಇದ್ದವು, ಕಾಯಿ ಗಿಡ ಕಳೋದು, 4 ಹಸು ಇಟ್ಕೊಳ್ಳೋದು, ಇಷ್ಟೇ ಮಾಡ್ತಿದ್ದು. ಆಮೇಲೆ ಇಷ್ಟು ಇವೆಲ್ಲನೂ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ನಮ್ಗೆ ಅಕ್ಷಯ ಕಲ್ಪನೆ. ಯಾಕೆಂದ್ರೆ ಒಂದು ಕೋಳಿ ಸಾಕಾಣಿಕೆ, ನಾವು ಕೋಳಿ ಸಾಕಾಣಿಕೆ ಅಂದ್ರೆ ಸಿಕ್ಕಾಪಟ್ಟೆ ಬಂಡವಾಳ ಹಾಕ್ಬೇಕು, ಆ ತರ ಈ ತರ ಅಂತ ತಲೆಯಲ್ಲಿ ಇದ್ದಿದ್ದು. ಅದು ಜನಗಳು ಮಾಡಿದ್ರಿಂದ ಅಕ್ಷಯ ಕಲ್ಪ ಇಲ್ಲ, ಅದಕ್ಕೆಲ್ಲ ಜಾಸ್ತಿ ಖರ್ಚು ಮಾಡಂಗಿಲ್ಲ. ಒಂದನ್ನ ಪರಿಕಲ್ಪನೆ ನಮಗೆ ತಿಳಿಸಿದ್ಮೇಲೆ ಇವೆಲ್ಲ ರೆಡಿ ಮಾಡಿಕೊಂಡು ನಾವು ಕೋಳಿ ಎಷ್ಟು ಎಕರೆಯಲ್ಲಿ ಏನೆಲ್ಲ ಸಮಗ್ರ ಕೃಷಿ ಬೆಳೀತಾ ಇದ್ದೀರಾ, ಇದರಿಂದ ಎಷ್ಟು ಲಾಭಾಂಶಗಳು ಬರ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ಹೌದಾ ಸರ್, ಈಗ 270 ಲೀಟರ್ ನಮ್ಮ ಇದ್ರಲ್ಲಿ ಬರ್ತಾ ಇದೆ ನಮಗೆ. ಇದರಲ್ಲಿ ಹಸುವಿನಲ್ಲಿ ಹೈನುಗಾರಿಕೆಯಲ್ಲಿ 270 ಲೀಟರ್ ಕನಿಷ್ಠ ನಮಗೆ 11,000 ರೂಪಾಯಿ ಡೈಲಿ ಬರ್ತಾ ಇದೆ. ಹಸುವಿನಿಂದ 11,000 ಅಂತ. ಕೋಳಿಲಿ ನಮಗೆ 180 ಮೊಟ್ಟೆ ಬರ್ತಾ ಇದೆ. 180 ಮೊಟ್ಟೆ ಬರ್ತಾ ಇದೆ ಪ್ರತಿದಿನ. 1,800 ರೂಪಾಯಿ ಪ್ರತಿದಿನ ಬರ್ತದೆ. ಪ್ರತಿದಿನ 1,800. ಆಮೇಲೆ BMC ಮಾಡಿದೀವಿ ನಾವು. BMC ಮಾಡಿದೀವಿ. ಈಗ ಅದರಲ್ಲಿ 2,000 ಲೀಟರ್ ಅಂತ
ಡೈಲಿ 3,000 ಅಂದ್ರೆ ಅದು ಕರೆಂಟ್ ಬಿಲ್ ಕಟ್ಕೊಂಡು ಡೈಲಿ 3,000 ರೂಪಾಯಿ ಬರುತ್ತೆ. ಆಯ್ತಾ, ಅದರಲ್ಲಿ ಕರೆಂಟ್ ಬಿಲ್ ಕಟ್ಕೊಂಡು ಇದು ಮಾಡಿದ್ದಾವೆ. ಆಮೇಲೆ ನಾವು ಸೀಪಿಕಾಯಿ ಮಾಡಿದ್ದೀವಿ, ಬಾಳೆ ಹಾಕಿದ್ದೀವಿ. ಸುಮಾರು ಹಣ್ಣಿನ ಗಿಡಗಳೆಲ್ಲನೂ ಹಾಕಿದ್ದೀವಿ ನಾವು. ಅಡಿಕೆ ಗಿಡ ಹಾಕಿದ್ದೀವಿ, ಎನಿವನ್ ಎಲ್ಲನೂ ಮಾಡಿದ್ದೀವಿ. ಇವರ ಅದನ್ನೇನು ಈಗ ಹಸುಗಳಿಗೆ ಬೇಕು ಅಂದರೆ ನಾವು ಮೇವನ್ನು ಸ್ವಂತವಾಗಿ ಬೆಳ್ಕೊಳ್ಳೋದನ್ನ ಅಕ್ಷಯ ಕಲ್ಪನೆ ತೋರಿಸಿರೋದು ನಮಗೆ. ನೇಪಿಯರ್ ಹಾಕೊಳ್ಳೋದು ತೋರಿಸಿರೋದು ಅಕ್ಷಯ ಕಲ್ಪನೆಯ. ನಿಮ್ಮ ವಸ್ತುನಿಗೆ ನಿಮ್ಮ ಹಸುಗಳಿಗೆ ನೀವೇ ಬೆಳ್ಕೊಳ್ಳಿ ಅಂತ ತೋರಿಸಿರೋದು ಆರ್ಗ್ಯಾನಿಕ್ ಆಗಿ ಹಸುನೇ. ನಾವು ಆಗೆಲ್ಲ ತಂದು ಸುಮ್ಮನೆ ಗೊಬ್ಬರ ತಂದು ಹಾಕಿವು. ಇವಾಗಿಲ್ಲ, ಹಸು ಸಗಣಿ ತಗೊಂಬಂದು ಹಾಕಿ ಬೆಳಿತಾ ಇದೀವಿ. ಹಸು ಸಗಣಿ ಹಾಕಿ ಬೆಳಿತಾ ಇದೀವಿ ನಾವು. ಬೆಳೆಸೋದನ್ನ ಅಕ್ಷಯ ಕಲ್ಪನೆ ಹೇಳ್ಕೊಟ್ಟಿರೋದು ನಮಗೆ, ಹೇಳ್ಕೊಟ್ಟಿದ್ದಾರೆ. ಇದು ನನಗೆ ಇವತ್ತು ಸಮಗ್ರವಾಗಿ ನಾವು ಯಾರ ಹತ್ರನೂ ನಿಂತು ಮಾತಾಡಬೇಕು ಅನ್ನೋದನ್ನ ಅಕ್ಷಯ ಕಲ್ಪ ಹೇಳ್ಕೊಟ್ಟಿರೋದು. ಇವತ್ತು ಯಾರ ಹತ್ರಲ್ಲೂ ನಾವು ಇದನ್ನೇ ಇನ್ನೊಬ್ರ ತಗೋಗಿ ಕೆಲಸ ಕೇಳಬೇಕು ಅದೆಲ್ಲನೂ ನಮ್ಮಲ್ಲಿ ಇಲ್ಲ. ಇವಾಗ ನಾವೇ ಆಗಿ ನಮ್ಮಲ್ಲಿ ನಾವು ತೃಪ್ತಿಯಾಗಿ ನಮ್ಮ ಕೆಲಸನ ನಾವೇ ಕುಟುಂಬಸ್ಥರೇ ಮಾಡ್ಕೊಂಡು ಆರಾಮಾಗಿದ್ದೀವಿ ಸರ್. ಇದರಲ್ಲಿ ಬಗ್ಗೆ ಒಂದು ಮಾತಿಲ್ಲ. ಎಷ್ಟು ಲಾಭ ಬರ್ತಿದೆ ನಮಗೆ ಸರ್? ಈಗ ಹಸು ಕೋಳಿ ಇದು ಎಲ್ಲ ಅಂತಂದ್ರೆ 275 3 lakh ಹೋಗಿದ್ದೀವಿ ಸರ್. 3 ಲಕ್ಷ ತನಕ ಹೋಗಿದೆ ಎಲ್ಲವೂ ಸರಿ. ಎಲ್ಲ ಖರ್ಚು ಕಳ್ಕೊಂಡು ನನಗೆ ಹೇಳ್ತಿರೋದು. ಯಾವ ಸಾಫ್ಟ್ವೇರ್ ಅಲ್ಲಿ ಕೊಡ್ತಾರೆ? ಯಾರು ಕೊಡಲ್ಲ ಅದಕ್ಕಂತ ಈಗೆಲ್ಲ ನಾವು ಮಾಡ್ಕೊಂಡಿರೋದ್ರಿಂದ ಹೀಗೆ ಅಂತ. ಇವು ನಮ್ಮ ಹಸುವಿನಲ್ಲಿ ಎಲ್ಲ ಖರ್ಚು ಕಳ್ಕೊಂಡಿದ್ದೀವಿ. ಈ ಕೋಳಿಲೇರೆ ಕಳ್ಕೊಂಡು ಎಲ್ಲ ಕಳ್ಕೊಂಡು ನಾವು 275 ರೂಪೀಸ್ನ ನಾವು ಡೈಲಿ ನೋಡ್ತೀವಿ. 3 ಲಕ್ಷ ನೋಡ್ತಾ ಇದೀವಿ. ಸರಿ, ಇವ ರೈತರಿಗೆ ಅಥವಾ ನೀವು ಉಳಿದಂತ ರೈತರುಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ದಯಮಾಡಿ ನಾವು ಬೆಂಗಳೂರು ನಗರ ಅದು ಈ ಟೌನ್ಗೆಲ್ಲ ಹೋಗಿ ಅಲ್ಲಿ ದುಡಿದು ಅಲ್ಲಿನ ಖರ್ಚಿನ ಇದನ್ನ ಮಾಡಿ ಕೇಳೋಕ್ಕಿಂತ ಊರಲ್ಲೇ ಇದ್ಕೊಂಡು ನಾವು ಬೆಂಗಳೂರಲ್ಲಿ ಇದ್ದೇರೆ ಅದನ್ನ ನೋಡ್ಕೊಂಬಂದು ಇಲ್ಲಿ ಅಕ್ಷಯ ಕಲ್ಪ ಅಂತ ಹುಡುಕಿ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡಾದ್ಮೇಲೆ ಹೊರಗಡೆ ಇರೋರು ನೀವು ಊರಲ್ಲೇ ಇದ್ದು ಒಂದು ಕೃಷಿಯನ್ನು ಅಳವಡಿಸಿಕೊಂಡು ಹೋದ್ರೆ ಯಾವುದೇ ತಂತ್ರಜ್ಞಾನಕ್ಕೂ ಲಾಸ್ ಇರಲ್ಲ. ಲಾಭದಾಯಕವಾಗಿ ಮನುಷ್ಯ ಆರಾಮಾಗಿರ್ಬೋದು. ಬಟ್ ಶಿಸ್ತುಬದ್ಧವಾಗಿ ಮಾಡ್ಬೇಕು. ಮನಸ್ಸಿಟ್ಟು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಮನಸ್ಸಿಟ್ಟು ಮಾಡ್ಬೇಕು. ಟ್ರೈನಿಂಗ್ ಬಗ್ಗೆ ಹೇಳೋದಾದ್ರೆ ಸರ್, ಟ್ರೈನಿಂಗ್ ಎಷ್ಟು ಮುಖ್ಯ ಆಗುತ್ತೆ ಸರ್? ಟ್ರೈನಿಂಗ್ 100% ಟ್ರೈನಿಂಗ್ ಬೇಕು ಸರ್. ನಾವು ಏನೋ ತಿಳ್ಕೊಂಡು ಮಾಡ್ತೀವಿ ಅನ್ನೋದಕ್ಕಿಂತಲ್ವೇ ಟ್ರೈನಿಂಗ್ ಮುಖ್ಯ. ಯಾಕೆ ಅಂದರೆ ಒಂದು ಹಸು ನಮಗೆ ಎಷ್ಟು ಹಾಲು ಕಡಿಮೆ ಕೊಡುತ್ತೆ ಅಂತ ಅನ್ನೋದಕ್ಕೆ, ಎಷ್ಟು ಹಸುಗೆ ಎಷ್ಟು ಖರ್ಚು ಮಾಡಿದರೆ ಎಷ್ಟು ಉಳಿಯುತ್ತೆ, ಎಷ್ಟು ಹಸು ಹಾಲು ಕೊಟ್ಟರೆ ಅನ್ನೋದನ್ನು ಟ್ರೈನಿಂಗಲ್ಲೇ ಗೊತ್ತಾಗೋದು ನಮಗೆ. ಅಕ್ಷಯ ಕಲ್ಪದಲ್ಲಿ ಆ ಟ್ರೈನಿಂಗನ್ನು ಕೊಟ್ಟಿರೋದಕ್ಕೆ ನಮ್ಗೆ ಗೊತ್ತಾಗಿರೋದು. ಒಂದು ಹಸು ಇಷ್ಟು ಹಾಲು ಕೊಟ್ಟರೆ ಇಷ್ಟು ಖರ್ಚು ಬರುತ್ತೆ, ಇಷ್ಟು ಲಾಭ ಬರುತ್ತೆ ಅನ್ನೋದನ್ನು ಅಲ್ಲೇ ಡಿಸೈಡ್ ಮಾಡಿ ಹೇಳ್ತಿದ್ದಾರೆ. ನಾವು ಅದೇ ರೂಪವಾಗಿ ಇಲ್ಲಿ ಬಂದದ್ದು. ಆಮೇಲೆ ನಾವು ಏನಾದ್ರು ನಾವು ವ್ಯತ್ಯಾಸ ಮಾಡಿದ್ದೀವಿ, ಲಾಸ್ ಆಯ್ತು ಅವರೇ ಅಲ್ಲಿಂದ ಒಬ್ಬರನ್ನ ಸೂಪರ್ವೈಸರ್ ಆಗಲಿ ಒಬ್ರು ಇವರಾಗಲಿ ಕಳಿಸಿ ನಮ್ಮ ಫಾರಮಿಗೆ ಶಿಸ್ತುಬದ್ಧ ತೋರಿಸುತ್ತಾರೆ, ಹೀಗೆ ಮಾಡಿ ಅಂತ. ಅವೆಲ್ಲ ಮಾಡಿ ನಮಗೆ ಇವತ್ತು ನಮ್ಮ ಸ್ವಂತವಾಗಿ ನಮ್ಮ ಕಾಲ ಮೇಲೆ ನಾವೇ ಕೆಲಸನ ನಾವೇ 4 ಜನ ಕೇಳ್ಬೋದು. ಈ ಥರ ಮಾಡಿ ಅಂತವ ಮಾಡಿರೋದು ತಿದ್ದಿರೋದು ನಮ್ಗೆ ಅಕ್ಷಯ ಕಲ್ಪನೆ ಮಾಡಿದ್ದಾರೆ. ರೈತರು ಮಾಡಿ ಅಂತ ಹೇಳ್ತೀರಾ ನೀವು? ಮಾಡ್ತಾರೆ. ಯಾವುದೇ ಯುವಕರುಗಳೇ ಆಗಲಿ ಎಲ್ಲೇ ಆಗಲಿ ಹೊರಗಡೆ ಹೋಗಿ ಅಂತ ದಯಮಾಡಿ ಮಾರುವಂತ ಕೃಷಿ ಇದರಲ್ಲಿ ಇರೋವಷ್ಟು ಯಾವುದೇ ಕಾರಣಕ್ಕೂ ಬಟ್ ಒಂದನ್ನೇ ನಂಬ್ಕೋಬೇಡಿ, ಸಮಗ್ರವಾಗಿ ಹೈನುಗಾರಿಕೆನೇ ಮಾಡಿ ಅಂತ ಹೇಳ್ತಾ ಇರಕ್ಕಲ್ಲ. ಹೈನುಗಾರಿಕೆ ಜೊತೆ ಕೋಳಿನೂ ಮಾಡಿ, ತೋಟದಲ್ಲಿ ಕೃಷಿನೂ ಮಾಡಿ, ಈ ಥರ ಮಾಡಿ ಅಂತ ಪ್ರತಿಯೊಂದನ್ನು ಹೇಳ್ಕೊಡುತ್ತೆ. ಏನು ಒಂದನ್ನೇ ಮಾಡಿ ಅಂತ ಹೇಳಲ್ಲ. ಮನೇಲಿ ತರಕಾರಿನೇ ಆಗಲಿ, ಇವತ್ತು ನಾವು ಒಂದು ಬಯೋಗ್ಯಾಸ್ ಹಾಕೊಂಡಿದ್ದೀವಿ. ಇವತ್ತು ಈಗ ಗ್ಯಾಸ್ ಪ್ರಾಬ್ಲಮ್ ಇದೆ ನಮ್ಮಲ್ಲಿ, ನಮ್ಮಲ್ಲಿ ಇಲ್ಲ. ನಾವು ಬಯೋಗ್ಯಾಸ್ ಇಟ್ಕೊಂಡಿದ್ವಿ. HP ಗ್ಯಾಸ್ ಇಲ್ಲ ನಮ್ಮಲ್ಲಿ. ನಾವೆಲ್ಲ ಬಳಸಿ ಸುಮಾರು ದಿನ ಆಗಿದೆ. ಆಮೇಲೆ ತರಕಾರಿಗಳು ತಂದು ನಾವು ಸುಮಾರು ದಿನ ಆಗಿದೆ. ಯಾಕೆಂದರೆ ಅಕ್ಷಯ ಕಲ್ಪದ ಟ್ರೈನಿಂಗ್ ಕೊಟ್ಟಿರೋದ್ರಿಂದಲೇ ಬೆಳ್ಕೊಂಡು ತಿಂತಿರೋದು ನಾವು. ಇವತ್ತು ಬಯೋಗ್ಯಾಸ್ ಮಾಡ್ಕೊಂಡಿರೋದು ಅಕ್ಷಯ ಕಲ್ಪದಿಂದಲೇ. ಆಮೇಲೆ ಇವತ್ತು ನಾವು ನಮ್ಮ ಯಾವುದೇ ಫಾರಮ್ಗಳಲ್ಲಿ ಕರೆಂಟ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಸೋಲಾರೇ ಯೂಸ್ ಮಾಡ್ತಾ ಇರೋದು ನಾವು. ಅದು ಹೇಳ್ಕೊಟ್ಟಿರೋದು ಅಕ್ಷಯ ಕಲ್ಪನೆ. ಸ್ವಾವಲಂಬಿಯಾಗಿ ಬದುಕು ಅಂತ ಹೇಳ್ಕೊಟ್ರು. ಸಮಗ್ರ ಕೃಷಿಯಿಂದ ಸ್ವಾವಲಂಬಿಯಾಗಿ ಬದುಕು ಅಂತ ಹೇಳ್ಕೊಟ್ಟಿರೋದು ನಮಗೆ ಅಕ್ಷಯ ಕಲ್ಪ. ಇವಾಗ ನಾವು ಅಲ್ಲಿ ಹೈನುಗಾರಿಕೆ ನಮ್ಮ ಹಸು ಸಾಕಿರೋ ಫಾರಮ್ ನೋಡಿದ್ದೀವಿ. ಆ ಹಸು ಕೋಳಿ ಎರಡೂ ಬಿಟ್ಟು ನಮಗೆ ಅಕ್ಷಯ ಕಲ್ಪ ಒಂದು BMC ಅಂತ ಕೊಟ್ಟಿದೆ. ಉದ್ಯಮಿಯ ಆಗಬೇಕು, ನೀವು ಬರೀ ಕೃಷಿಕ ಆಗೋದು ಬೇಡ, ಉದ್ಯಮನ ನಡೆಸ್ಬೋದು, ನೀವು ನಿಮ್ಮ ಕೈಲಿ ಆಗುತ್ತೆ ಅನ್ನೋದನ್ನ ಅಕ್ಷಯ ಕಲ್ಪ ತೋರಿಸ್ಕೊಟ್ಟಿದೆ ನಮಗೆ. ಈಗ ಹಾಲು ಶೇಖರಣೆ
ಇದನ್ನು ಇಲ್ಲಿ ಯಾವ ಒಂದು 10-15 ಒಂದು 7-8 ಫಾರಂ ಇದ್ದಾವೆ. ಆ ಫಾರಂ ಹಾಲನ್ನ ಅವರು ಯಾವ್ರಿಗೆ ಅಡ್ಯಾಪ್ ಆಗಿದ್ದಾವೆ ಆ ಹಾಲಿನ ತಂದು ನಮಗಿಲ್ಲಿ ಸ್ಟೋರೇಜ್ ಮಾಡ್ತಾರೆ. ಅದನ್ನ ಕೋಲ್ಡ್ ಮಾಡಿ ನಾವು ರಿಟರ್ನ್ ಮಾಡಿ ಇರ್ಬೇಕು ಅವರಿಗೆ. ಅದು ನಮ್ಮ ಕೆಲಸ ಇದೆ. ಯಾಕೆ ಅಂದ್ರೆ ಅದು ಉದ್ಯಮ ಇದೆಲ್ಲನೂ. ಇದು 1000 ಲೀಟರ್ ಹಾಲನ್ನ ಶೇಖರಣೆ ಆಗುತ್ತೆ ಇಲ್ಲಿ. ಹಾಲು 1000 ಲೀಟರ್ ಹಾಲು ಶೇಖರಣೆ ಆಗುತ್ತೆ ಇಲ್ಲಿ. 1000 ಲೀಟರ್ ಹಾಲು ಬರುತ್ತೆ ಇಲ್ಲಿಗೆ. ಸಂಜೆ ಬಂದಿದ್ದ ಹಾಲನ್ನ ನಾವು ಫಾರಮ್ ಇಂದ ಬಂದಿದ್ದ ಹಾಲನ್ನ ಎನಿವನ್ ಟೆಸ್ಟ್ 7 ಟೆಸ್ಟ್ ಇರ್ತದೆ ಅದಕ್ಕೆ. ಆ ಟೆಸ್ಟ್ ಎಲ್ಲಾನು ಮಾಡಿ ನಾವು ಪ್ರತಿಯೊಂದು ಇಷ್ಟು ಟೆಸ್ಟ್ ಎಲ್ಲ ಮಾಡಬೇಕು. 7 ಟೆಸ್ಟಿಂಗ್ ಮಾಡಿಬಿಟ್ಟು ನಾವು ಹಾಲು ಕರೆಕ್ಟ್ ಆಗಿದ್ರು ಮಾತ್ರ ಇಲ್ಲಿ ಹಾಲನ್ನ ಇದ್ರೊಳಗೆ ಶೇಖರಣೆ ಮಾಡ್ತೀವಿ. ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತೀವಿ ಅವರಿಗೆ. ಪ್ರತಿಯೊಂದು ಆಂಟಿಬಯೋಟಿಕ್ ಎನಿವನ್ ಹಾಲನ್ನು ಚೆಕ್ ಮಾಡ್ತೀವಿ ನಾವು. ಎಥೆನಾಲ್ ಆಗ್ಲಿ ಆಂಟಿಬಯೋಟಿಕ್ ಆಗ್ಲಿ ಪ್ರತಿಯೊಂದು ಚೆಕ್ ಮಾಡ್ತೀವಿ ಇಲ್ಲಿ. ಚೆಕ್ ಮಾಡಿ ಸ್ಮೆಲ್ ಎನಿವನ್ ಎಲ್ಲನೂ ಯಾವುದೇ ತರದ್ದು ಆಗ್ಲಿ ಒಂದು ಕ್ಯಾನ್ ತೊಳೆದು ಹೋದ್ರು ರಿಟರ್ನ್ ಮಾಡ್ತೀವಿ ಅದನ್ನ. ಯಾಕೆಂದ್ರೆ ಇಲ್ಲಿ ಕ್ವಾಲಿಟಿ ಮಾತ್ರ ಹಾಲು ಹಾಕೊಳ್ಳೋದು ನಾವು, ಇಲ್ಲ ಅಂತ. ಯಾಕೆಂದ್ರೆ ನಾವ್ ಇಲ್ಲಿ ಕರೆಕ್ಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ರಿಜೆಕ್ಟ್ ಮಾಡಿ ನಮ್ಗೆ ಹೋಗ್ತಾರೆ. ನಮ್ಗೆ ಅದಕ್ಕೋಸ್ಕರ ನಾವೇ ಮಾಡ್ತೀವಿ. ಅವಾಗ್ಲೇ ತಂದು ರೈತರ ಬರೋದು ಹಾಲನ್ನ ಕರೆಕ್ಟಾಗಿ ಚೆಕ್ ಮಾಡಿ ನಾವು ಕ್ವಾಲಿಟಿ ಮಾತ್ರ ಹಾಲನ್ನ ಇಲ್ಲಿ ಶೇಖರಣೆ ಮಾಡಿ ಇದು ಮಾಡಿ ಕೋಲ್ಡ್ ಮಾಡಿ ಕೊಡ್ತೀವಿ. ಅದನ್ನಂತ ಈ 1000 ಲೀಟರ್ ಜಾಸ್ತಿ ಆಗಿ ಇರೋದ್ರಿಂದ ಇನ್ನೂ ಒಂದು ನಮಗೆ BMC ನ ರೆಡಿ ಆಗಿ ಇದು ಕೊಟ್ಟಿದ್ದಾರೆ. ಅದು ಇದೇ ತರ ಸೇಮ್. ಅದು 1000 ಲೀಟರ್ 2000 ಲೀಟರ್ ನಮಗೆ ಅಕ್ಷಯ ಕಲ್ಪ ಕೊಟ್ಟಿದ್ದಾರೆ ನಮಗೆ. ಇದರಿಂದ ನಿಮಗೆ ಏನು ಅನುಕೂಲ ಸರ್? ಇವಾಗ ನಮಗೆ ಅಂತ ಈಗ ನಮ್ ಬೆಳಿಗ್ಗೆ ಒಂದು 1/2 ಅವರ್ ಸಂಜೆ ಒಂದು 1/2 ಅವರ್ ಕೆಲಸ ಮಾಡ್ತಾ ಇದೀವಿ ನಾವು. ನನಗೆ ಡೈಲಿ 3,000 ರೂಪಾಯಿ ದುಡ್ಡು ಬರುತ್ತೆ ಇದರಿಂದ. ಡೈಲಿ 3,000 ರೂಪಾಯಿ ಬರುತ್ತೆ. ಜಾಗ ಕೊಟ್ಟಿರೋದು ಮತ್ತೆ ಶೇಖರಣೆ ಮಾಡಿರೋದಂತ ನಾವೇ ಮಾಡ್ಬೇಕು. ನಾವೇ ಮಾಡಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಕೊಟ್ಟಿದ್ದಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ನೀವು? ಈಗ ಇದಕ್ಕೆ ನಮಗೆ 10 lakhs 2ರಿಂದ 20 lakhs ಇದು ಮಾಡಿದೀವಿ ನಾವು. 20 ಲಕ್ಷ ಇನ್ವೆಸ್ಟ್ ಮಾಡಿದೀವಿ. ಸ್ಟಾರ್ಟಿಂಗ್ ಮಾಡಿದೀವಿ. 3,000 ಬರುತ್ತೆ. ಇನ್ನ ಕರೆಂಟ್ ಬಿಲ್ ಎಲ್ಲ ನಾವು ಮಾಮೂಲಿ ಕಟ್ಕೋತೀವಿ. 2ರಿಂದ ಸೇರಿ 3,000. 2ರಿಂದ ಸೇರಿ 3,000. ಈಗ ನಿಮ್ಗೆ ಆಲ್ರೆಡಿ ಆ ದುಡ್ಡು ತೀರ್ದಂಗ ಆಗ್ತಾ ಇದೆ ಆಗ್ಲೇ? ಅಲ್ಲ, ತೀರಾ ಹೋಗಿದೆ ನಮ್ಮಲ್ಲಿ. ಆ ದುಡ್ಡು ತೀರಿ ಹೋಗಿದೆ. ಇವಾಗ ನಮ್ಗೆ ಯಾವುದೇ ಇದ್ರಲ್ಲಿ ಯಾವ್ದು ಇಲ್ಲ. ಇದರಿಂದ ನಮಗೊಂದು ಉದ್ಯಮ ಅನ್ನೋದನ್ನು ಕೆಲಸ ಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮನೇಲಿ ಯಾರೂ ನಾವು ಖಾಲಿ ಇಲ್ಲ. ಇರೋರು 3 ಜನ. ಒಬ್ರು BMC ಇದ್ರು, ಒಬ್ರು ಕೋಳಿಲಿ ಇರ್ತೀವಿ, ಒಬ್ರು ಫಾರಂ ಅಲ್ಲಿ ಇರ್ತೀವಿ. ಯಾರೂ ಖಾಲಿ ಇಲ್ಲ ನಾವು. ಅಂದ್ರೆ ನಾವೆಲ್ಲೋ ಕೂತ್ಕೊಂಡು ಸೋಂಬೇರಿ ಕೆಲಸ ಮಾಡ್ತಿರೋದು. ಅಕ್ಷಯ ಕಲ್ಪ ಕೂತ್ಕೋಬೇಡಿ, ಒಂದೊಂದು ಕೆಲಸ ಮಾಡಿಕೊಡಿ ಅಂತ ಹೇಳಿಕೊಟ್ಟದ್ದು ಅಕ್ಷಯ ಕಲ್ಪ. ಈಗ ನಾವು 3 ಜನ ಇಬ್ಬರೇ ಕೆಲಸ ಮಾಡ್ತೀವಿ, ಒಬ್ಬ ಖಾಲಿ ಇರುವ 3 ಜನಕ್ಕೂ ಕೆಲಸ ಕೊಟ್ಟಿದ್ದೇವೆ. ಕೋಳಿ ಕೊಟ್ಟಿದೆ, ಹೈನುಗಾರಿಕೆ ಕೊಟ್ಟಿದೆ, ಇಲ್ಲಿ BMC ಕೊಟ್ಟಿದೆ. ಅಂದ್ರೆ 3 ಜನವೇ ಹೇಗೆ ಕೆಲಸ ಮಾಡಿದ್ರೆ ಎಗ್ಗು ಕಟ್ಟಬಹುದು ಅನ್ನೋದನ್ನ ನಮಗೆ ಕುಟುಂಬರು ನಾವೆಲ್ಲ ಪ್ರತಿಯೊಬ್ರು ಬಿಸಿನೇ. ಇವಾಗ ರೈತರಿಗಾಗ್ಲಿ ಇವಾಗ ಉದ್ಯಮಿಗಳಿಗಾಗ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಇವತ್ತಿನ ಕೃಷಿನಲ್ಲಿ ಹೈನುಗಾರಿಕೆಯಲ್ಲಿ ಅಕ್ಷಯ ಕಲ್ಪದ ಮಾದರಿಯಲ್ಲಿ ಮಾಡಿದ್ರೆ ಯಾರು ಬೇಕಾದ್ರೂ ಕೃಷಿ ಮಾಡ್ಬೋದು ಸರ್. ಯಾಕೆ ಅಂದ್ರೆ ತೊಂದರೆನೇ ಇಲ್ಲ. ಈ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಹಸು ಸಾಕ್ಬೋದು, 25 ಹಸು ಸಾಕ್ಬೋದು. ಬೇರೆ ಏನು ಬೇಕಿರಲಿಲ್ಲ. ಅವಾಗ ನಾವು 2 ಹಸು 3 ಹಸುನ 3 ಜನ ಬೇಕಾಗಿತ್ತು ಸಾಕಕ್ಕೆ. ಇವಾಗ ಆ ಥರ ಸಾಕಂಗಿಲ್ಲ. ಯಾಕೆ ಹೆಂಗಂದ್ರೆ ಈ ಮಾದರಿಯಲ್ಲಿ ಹಸು ಬಿಟ್ಟು ಪಡಕ್ ಮಾಡಿ ಎಲ್ಲನೂ ಮಾಡೋದ್ರಿಂದ ನಾವು ಹಸು ಸಾಕಿ ಹೈನುಗಾರಿಕೆಯಲ್ಲಿ ಉತ್ತಮವಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರದ ಸಮಗ್ರ ಕೃಷಿಯನ್ನ ಅಕ್ಷಯ ಕಲ್ಪ ಹೇಳ್ಕೊಟ್ಟಿದೆ. ಸಮಗ್ರ ಈ ಕೃಷಿ ನಮ್ಗೆ ಹೈನುಗಾರಿಕೆ ಅಷ್ಟೇ ಅಲ್ಲದೇನು ಕೂಡ ಬೇರೆ ಇದ್ರಲ್ಲೂ ಕೂಡ ಬದುಕಬಹುದು ಅನ್ನೋದನ್ನ ಅಕ್ಷಯ ಕಲ್ಪನೆ ಹೇಳ್ಕೊಟ್ಟಿರೋದು. ಹೈನುಗಾರಿಕೆ ಜೊತೆ ಕೋಳಿ ಸಾಕಾಣಿಕೆ ಆಗ್ಲಿ, ಹಿಂಗ್ ಉದ್ಯಮ ಮಾಡೋದೇ ಆಗ್ಲಿ ಎಲ್ಲನೂ ಹೇಳ್ಕೊಟ್ಟಿದ್ದು ನಮ್ಗೆ ಅಕ್ಷಯ ಕಲ್ಪ. ಹಣ್ಣು ತೋಟ ಎಲ್ಲ ಪ್ರತಿಯೊಂದು ಒಂದು ತರಕಾರಿ ಬೆಳ್ಕೊಂಡು ತಿನ್ನೋದೇ ಆಗಲಿ, ಇಲ್ಲ ನೀವು ಏನು ದುಡ್ಡು ಕೊಟ್ಟು HP ಗ್ಯಾಸ್ ಕೊಂಡ್ಕೊಳ್ಳೋದು ಬೇಡ, ನಿಮಗೆ ಬಯೋಗ್ಯಾಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದೇ ಆಗಲಿ, ಕರೆಂಟ್ ಬೇಕಿಲ್ಲ, ಕರೆಂಟ್ ಕಾಯಂಗಿಲ್ಲ, ಸೋಲಾರ್ನ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಮಾಡಿಕೊಡೋದು ನಮ್ಗೆ ಅಕ್ಷಯ ಕಲ್ಪ. ಇಲ್ಲಾಂದ್ರೆ ನಾವು ಕರೆಂಟ್ನೇ ನಂಬಬೇಕಾಗಿತ್ತು, ಇಲ್ಲ ತರಕಾರಿ ಇದಕ್ಕೆ ತರಬೇಕಾಗಿತ್ತು, ಮಾರ್ಕೆಟ್ಗೆ ಹೋಗಿ ತರಬೇಕಾಗಿತ್ತು. ಈಗ HP ಗ್ಯಾಸ್ ಪ್ರಾಬ್ಲಮ್ ಇದೆ, ಅದನ್ನಂತಲ್ಲ ನಮಗೆ HP ಗ್ಯಾಸನ್ನು ಕೊಂಡೇ ಸುಮಾರು ವರ್ಷಗಳಾಗಿದೆ. ನಾವು ಒಂದು ಸಮಗ್ರ ಕೃಷಿಗೆ ಸಹಾಯ ಆಗಿದೆ.
ಅಕ್ಷಯ ಕಲ್ಪದಿಂದ ಸಹಾಯ ಆಗಿದೆ ನಮಗೆ. ಥ್ಯಾಂಕ್ ಯು ಸರ್.